ಬೆಳಗಾವಿ ಮಹಾನಗರದ ಎಲ್ಲ ನಮ್ಮ ದೃಶ್ಯ ಮಾಧ್ಯಮ ಮತ್ತು ಮುದ್ರಣ ಮಾಧ್ಯಮದ ಆತ್ಮೀಯ ಬಂಧುಗಳೇ, ನಮ್ಮ ಪಂಚಮಸಾಲಿ ಸಮುದಾಯದ ವತಿಯಿಂದ ಇಂದು ಕರೆದಿರ್ತಕ್ಕಂಥ ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಮೀಸಲಾತಿ ಚಳವಳಿಯ ಮುಂಚೂಣಿಯ ಯುವ ನಾಯಕರು, ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಚಂದ್ರರಾಜ ಅಟ್ಟಿಹೊಳಿ ಅವರೇ, ನಮ್ಮ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ ನಿಂಗಪ್ಪ ಫಿರೋಜಿ ಅವರೇ, ಯುವ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಗುಂಡು ಪಾಟೀಲ್ರೇ, ಅಖಿಲ ಭಾರತ ವೀರಶೈವ ಮಹಾಸಭೆಯ ಕೊಪ್ಪಳ ಜಿಲ್ಲಾಧ್ಯಕ್ಷರು, ಮೀಸಲಾತಿ ಹೋರಾಟದ ಮುಂಚೂಣಿ ನಾಯಕರಾಗಿರ್ತಕ್ಕಂಥ ಕೊಪ್ಪಳದ ಕಳಕನಗೌಡ ಪಾಟೀಲ್ ಅವರೇ, ನಮ್ಮ ಲಿಂಗಾಯತ ಪಂಚಮಸಾಲಿ ಅಡ್ವೊಕೇಟ್ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ RP ಪಾಟೀಲ್ರು, ಹಿಂದುಗಡೆ ನಮ್ಮ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ನಮ್ಮ RP ಪಾಟೀಲ್ ವಾಸವಿ ಪಾಟೀಲ್ರು, ಮತ್ತು ರಾಜ್ಯ ಸಂಚಾಲಕ ವಿಜಯ್ ಪಾಟೀಲ್ ಅವರು, ನಮ್ಮ ರೈತ ಘಟಕದ ರಾಜ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಅಡ್ವೆ ಶಿಟಿಗೆ ಅವರು, ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಸುರೇಶ್ ಹೊಸಪೇಟೆ ಅವರು, ಮತ್ತು ನಮ್ಮ ಮಾಲ್ಶೆಟ್ಟಿ ಅವರ ಆಗಿರ್ಬೋದು, ಇನ್ನಿರ್ತಕ್ಕಂಥ ಅನೇಕ ನಮ್ಮ ಸಮಾಜದ ನಮ್ಮ ಕೋಶಾಧ್ಯಕ್ಷ ಆಗಿರ್ತಕ್ಕಂಥ ಶಿವಪುತ್ರಪ್ಪ ಪಟ್ಕಳ್ ಅವರು, ಖಜಾಂಚಿ ಆಗಿರ್ತಕ್ಕಂಥ ನಮ್ಮ ಕಮತ್ ವಕೀಲರು, ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಬಂಧುಗಳೇ, ನಿಮಗೆಲ್ಲರಿಗೂ ಶರಣಾರ್ಥಿಗಳು. ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಚಳುವಳಿ ಕಳೆದ 4 ವರ್ಷಗಳಿಂದ ನಾವು ಶಾಂತಿಯುತವಾದಂಥ ಹೋರಾಟ ಮಾಡಿ ಸರ್ಕಾರದ ಗಮನಕ್ಕೆ ಸೆಳೆದು ನಮ್ಮ ಹೋರಾಟಕ್ಕೆ ನ್ಯಾಯವನ್ನು ಪಡೆಯುವಂಥ ಹಿನ್ನೆಲೆ ಒಳಗೆ ಮುನಿ ಕಡೆ ನ್ಯಾಯಯುತವಾದಂಥ ಹೋರಾಟಕ್ಕೆ ನಿರಂತರವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಬಂದೀವಿ. 4 ವರ್ಷಗಳ ಈ ಇತಿಹಾಸದಲ್ಲಿ ಸುಮಾರು ಬೆಂಗಳೂರಲ್ಲಿ 10 ಲಕ್ಷ ಮಂದಿ, ಬೆಳಗಾವಿಯಲ್ಲಿ 20 ಲಕ್ಷ ಮಂದಿ, 2012 ಡಿಸೆಂಬರ್ 7ನೇ ತಾರೀಕು ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಇದ್ದಾಗಿದ್ದುಕೊಂಡು ಇಲ್ಲಿವರೆಗೂ ನಿರಂತರ ಹೋರಾಟ ಮಾಡ್ತೇವೆ. ಎಂದೂ ನಮ್ಮ ಜನ ಅಶಾಂತಿಗೆ ಅವಕಾಶ ಕೊಟ್ಟಿಲ್ಲ. ಅದೇ ರೀತಿಯಾಗಿ ಸರ್ಕಾರಗಳು ಆಯಾ ಸಂದರ್ಭದಲ್ಲಿ ನಮ್ಮ ಹೋರಾಟಕ್ಕೆ ಗೌರವ ಕೊಡುವಂಥ ಕೆಲಸವನ್ನು ಮಾಡ್ತಾ ಬಂದು ಹೊರತು ಯಾವ ಸರ್ಕಾರಗಳು ಸಹ ನಮ್ಮ ಮೇಲೆ ಕೇಸ್ ಹಾಕುವಂತಹ ಪ್ರಯತ್ನವನ್ನು ಯಾವ ಸರ್ಕಾರಗಳು ಮಾಡಿಲ್ಲ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹೊಸದಾಗಿ ಬಂದ ಮೇಲೆಯೂ ಸಹ ನಾವು ಸುಮಾರು 12 ಜಿಲ್ಲೆಗಳಲ್ಲಿ 9 ತಿಂಗಳ ಕಾಲ ಇಡೀ ರಾಜ್ಯದ ಎಲ್ಲ ಹೆದ್ದಾರಿಗಳನ್ನು ಬಂದ್ ಮಾಡಿ ದೇವರ ಪೂಜೆಯೊಂದಿಗೆ ಹೋರಾಟ ಮಾಡಿದಾಗ ಸಹ ಯಾವುದೇ ರೀತಿಯಾಗಿರ್ತಕ್ಕಂಥ ದಬ್ಬಾಳಿಕೆ, ದೌರ್ಜನ್ಯ ಯಾವುದೂ ಆಗಿಲ್ಲ. ಎಂದೂ ನಾವು ಅಶಾಂತಿಗೆ ಅವಕಾಶ ಕೊಟ್ಟಿಲ್ಲ. ಆದರೆ ನಿನ್ನೆ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಬೇಕು ಅಂತೇಳಿ ವಿಚಾರ ಕೈಗೊಂಡಾಗ ಆ ಸಂದರ್ಭ ಯಾಕೆ ಅಂತಂದರೆ 18 ತಿಂಗಳ ನಮ್ಮ ಹೋರಾಟದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಮನವಿಗೆ ಸ್ಪಂದನೆ ಮಾಡದೇ ಇರೋ ಕಾರಣಕ್ಕೋಸ್ಕರವಾಗಿ 18ನೇ ತಾರೀಕು ಅಕ್ಟೋಬರ್ ತಿಂಗಳಲ್ಲಿ ನಡೆದಂಥ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ನಮ್ಮ ನ್ಯಾಯಯುತವಾದಂಥ ಹಕ್ಕುಗಳನ್ನು ಸರಿಯಾಗಿ ಸ್ಪಂದನೆ ಮಾಡದ ಕಾರಣಕ್ಕೋಸ್ಕರವಾಗಿ ನಮ್ಮ ಉತ್ತರ ಕರ್ನಾಟಕ, ನಮ್ಮ ಬೆಳಗಾವಿ, ನಮ್ಮ ಸುವರ್ಣಸೌಧ ನಾವು ನಮ್ಮ ಹಕ್ಕನ್ನು ಕೇಳಬೇಕು ಅನ್ನೋ ಉದ್ದೇಶಕ್ಕೆ 18 ತಿಂಗಳ ಕಾಲ ನೀವೆಲ್ಲ ಮಾಧ್ಯಮದವ್ರಿಗೆ ಪ್ರಶ್ನೆ ಮಾಡ್ತಿದ್ರಿ. BJP ಸರ್ಕಾರದ ಉಗ್ರ ಹೋರಾಟ ಮಾಡ್ತಿದ್ರಿ, ಈ ಸರ್ಕಾರ ಬಂದಾಗ ನೀವು ಯಾವುದೂ ಹೋರಾಟ ಮಾಡ್ತಿಲ್ಲ ಅಂತೇಳಿ. ಹಾಗಾಗಿ ಒಂದು ಉಗ್ರ ಹೋರಾಟ ಮಾಡಬೇಕು, ಅದು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ನಮ್ಮ ನ್ಯಾಯವನ್ನು ಕೇಳಬೇಕನ್ನೋ ಉದ್ದೇಶಕ್ಕೋಸ್ಕರ ಹೋರಾಟಕ್ಕೆ ಕರೆ ಕೊಟ್ಟಿತ್ತು. ಆದರೆ ಸುಮಾರು 15-20 ದಿನಗಳಿಂದ ನಾವು ಈ ಜಿಲ್ಲೆಯಾದ್ಯಂತ ತಾಲೂಕು ಮಟ್ಟದಲ್ಲಿ ಸಭೆಗಳು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಪದಾಧಿಕಾರಿಗಳಿಗೆ, ಅದು ತಾಲೂಕು ಮಟ್ಟದಲ್ಲಿ ಹಿಡ್ಕೊಂಬಿಟ್ಟು, ಗ್ರಾಮ ಘಟಕ ಹಿಡ್ಕೊಂಬಿಟ್ಟು, ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ ಪದಾಧಿಕಾರಿಗಳಿಗೆ, ನಮ್ಮ ಜನಪ್ರತಿನಿಧಿಗಳಿಗೆ ಪೊಲೀಸ್ ಇಲಾಖೆಯವರು ಫೋನ್ ಮಾಡುವಂಥದ್ದು, ಭಾಳಷ್ಟು ಅವರಿಗೆ ಬೆದರಿಸುವ ಪ್ರಯತ್ನ ಮಾಡಿದ್ವಿ. ಆದರೂ ನಮ್ಮ ಜನರಿಗೆ ನಾವು ಹೇಳಿದ್ವಿ, ಶಾಂತಿಗೆಯಿಂದನೇ ನಾವು ಹೋರಾಟ ಮಾಡಿ ಅವ್ರು ಮನವೊಲಿಸಿ ಪೊಲೀಸ್ ಅಧಿಕಾರಿಗಳನ್ನು. ಕೊನೆಗೆ ಮತ್ತೊಂದು ಮುಂದೆ ಹೋಗಿ ನಾವು ಟ್ಯಾಕ್ಟ್ರಿ ರ್ಯಾಲಿಗೆ ಅವಕಾಶ ಮಾಡಿಕೊಡಲ್ಲ ಅಂತಂದು. ಆದರೂ ಸಹ ನಾವೇನಂದ್ವಿ, ಟ್ಯಾಕ್ಟ್ರಿಗಳು ಬಂದರೂ ಸಹ ಬೆಳಗಾವಿ ನಗರದ ಹೊರಗಡೆ ನಿಲ್ಲಿ, ನಾವು ಹೇಳೋ ಹೊರಗಡೆ ತರೋದು ಬೇಡ ಅಂತೇಳಿ. ಕೊನೆಗೆ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸ್ಬಿಟ್ರು. ಏಕಾಏಕಿ 54 ಪ್ರೊಟೆಸ್ಟ್ಗಳು ಇದ್ದಾಗೂ ಸಹ ಕೇವಲ ಲಿಂಗಾಯತ್ ಪಂಚಮಸಾಲಿ ಹೋರಾಟಕ್ಕೆ ಬರುವಂಥ ವಾಹನಗಳನ್ನು, ದ್ವಿಚಕ್ರ ವಾಹನಗಳನ್ನು ನಾವು ತಡೆ ಹಿಡಿತೀವಿ ಅಂತೇಳಿ. ಅದು ಸಂವಿಧಾನಕ್ಕೆ ಮಾಡಿದಂಥ ಅವಮಾನ, ಪ್ರಜಾಪ್ರಭುತ್ವ ಕಗ್ಗೋಲೆ ತಿಳ್ಕೊಂಡು ನಾವು ಹೋರಾಟ ಮಾಡಿದ್ವಿ. ನಮ್ಮ ಶಾಸಕರು ಒಳಗಡೆ ಹೋರಾಟ ಮಾಡಿದ್ರು. ಆಗ ಮುಖ್ಯಮಂತ್ರಿಗಳು ಅವಕಾಶ ಮಾಡಿಕೊಟ್ರು, ಜಿಲ್ಲಾಧಿಕಾರಿಗಳು ಮತ್ತೊಂದು ಆದೇಶ ಮಾಡಿದರು. ಅವರ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಕೊಂಡೇಸ್ಕೊಪ್ಪದ ಜಾಗದಲ್ಲಿ ಬೃಹತ್ ರ್ಯಾಲಿ ಮಾಡಿಕೊಂಡು ಮುಖ್ಯಮಂತ್ರಿ ಒತ್ತಡ ಹಾಕುವಂತ ತೀರ್ಮಾನ ಮಾಡಾಗ ಅಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಪಂಚಮಸಾಲಿ ಕೂಡುವಂಥ ಸಂದರ್ಭದಲ್ಲಿ ಬರುವಂಥ ವಾಹನಗಳಿಗೂ ಭಾಳ ಅಡೆತಡೆ ಉಂಟು ಮಾಡಿದರು. ಆದರೂ ನಾವು ಸಹನೆ ಕಳ್ಕೊಳ್ಳಿಲ್ಲ. ಇಲ್ಲ ನೀವು ಟ್ಯಾಕ್ಟ್ರಿ ರ್ಯಾಲಿ ಬಂದ್ ಮಾಡೋಕೆ ಸ್ವಾಮೀಜಿ ಅಂತ ಆಯ್ತಪ್ಪ ಅಂತೇಳಿ ಅದನ್ನೂ ಸಹ ನಾವು ಅವ್ರ ಮಾತಿಗೆ ಬೆಲೆ ಕೊಟ್ಟಿವಿ. ಕೊನೆಗೆ ನಾವು ರ್ಯಾಲಿ ಮಾಡುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ನಮಗೆ ಸ್ಪಂದನೆ ಮಾಡಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿಯೇ
ಮುಖ್ಯಮಂತ್ರಿಗಳೇ ವೇದಿಕೆ ಬಂದು ಭರವಸೆ ಕೊಟ್ಬಿಡ್ಲಿ, ಅವರ ಸರ್ಕಾರದ ಸ್ಪಷ್ಟನೆ ಕೊಡಲಿ ಅನ್ನುವಂಥ ಒಂದು ಹಕ್ಕೊತ್ತಾಯ ಇತ್ತು. ಆ ಸಂದರ್ಭದಲ್ಲಿ ನಮ್ಮ ಆಗ್ರಹಕ್ಕೆ ಮಾಡಿದ ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಪರವಾಗಿ 3 ಜನ ಮಂತ್ರಿಗಳನ್ನು ಕಳಿಸಿದರು. ಸುಧಾಕರ್, ವೆಂಕಟೇಶು ಮತ್ತು ನಮ್ಮ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಮಾದೇವಪ್ಪ ಅವರು. ಬಂದಂಥ 3 ಜನ ಮಂತ್ರಿಗಳು ಸರ್ಕಾರ ನಿಮ್ಮ ಪರವಾಗಿದೆ, ನಿಮ್ಮ ಹಕ್ಕುಗಳನ್ನು ಈಡೇರಿಸಿ ನಾವು ಚರ್ಚೆ ಮಾಡ್ತೀವಿ ಅಂತ ಒಂದು ಒಳ್ಳೆಯ 2 ಮಾತು ಹೇಳ್ಬಿಟ್ಟಿದ್ರೆ ಅದು ನಮಗೆ ಎಷ್ಟೋ ಸಮಾಧಾನಕ್ಕಿತ್ತು. ಕೊನೆಯ ಪಕ್ಷ ನಾವು ಬಂದಿರತಕ್ಕಂಥದ್ದು ಮುಖ್ಯಮಂತ್ರಿಗಳು ನಿಮ್ಮನ್ನು 10 ಜನರು ಬರೋಕ್ಕೆ ಕೇಳ್ಯಾರ ಅಂತ ಅನ್ಬೇಕಾಗಿತ್ತು. ಅದನ್ನು ಅವ್ರು ಹೇಳೇ ಇಲ್ಲ. ಅವರು ನಿಮ್ಮ ಅಭಿಪ್ರಾಯ ಕೇಳಕ್ಕೆ ಬಂದೇವೆ ಅಂತ ಅಂದ್ಬಿಟ್ರು. ಯಾವ ರೀತಿಯಾಗಿ ಸೆಕ್ರೆಟರಿಗಳು ಬಂದು ಹೇಳ್ತಾರಲ್ಲ, ಒಂದು ರೀತಿ ದೂತರುಗಳು ಬಂದು ಹೇಳ್ತಾರಲ್ಲ, ಆ ರೀತಿಯಾಗಿ ನಿಮ್ಮ ಅಭಿಪ್ರಾಯ ಕೇಳಕ್ಕೆ ಬಂದು ಅದನ್ನು ಸ್ವತಃ ಅವ್ರು ಮಾತಾಡೋ ಪ್ರತಿಯೊಂದು ಇಂಚು ವಿಡಿಯೋ ರೆಕಾರ್ಡ್ ನಿಮ್ಮೆಲ್ಲ ಮಾಧ್ಯಮಗಳು ಬಂದೈತಿ, ಆಯ್ತಲ್ಲ, ನಿಮ್ಮಲ್ಲಿ ರೆಕಾರ್ಡ್ ಆಗೈತಿ. ಅಕಸ್ಮಾತ್ ಮಾದೇವಪ್ಪನವರು ಸ್ವಾಮೀಜಿ ನಿಮ್ಮ 10 ಜನ ಬರ್ರಿ ಅಂದಿದ್ರೆ ನಾನು ಲಕ್ಷ್ಮೀ ಅಕ್ಕ ಅವ್ರು ಎಲ್ಲ ಕೂಡ್ಕೊಂಡೆ ಹೋಗ್ತಿದ್ವಿ, CM ಹತ್ರ ಚರ್ಚೆ ಮಾಡ್ಕೊಂಡು ಬರ್ತಿದ್ವಿ. ನಮ್ಮ ಜನರಿಗೆ ನಮ್ಮ ಗುರುಗಳನ್ನ ಕರೆದಾರಂತ ಸಮಾಧಾನ ಆಕಿತ್ತು. ಏನೋ ಒಂದು ಆವತ್ತಿನ ಸಮಾರೋಪ ಮಾಡಿ ಮುಂದಿನ ಹೊರಡು ಘೋಷಣೆ ಮಾಡಿಬಿಡ್ತೀವಿ. ಅವ್ರ ಬಾಯಲ್ಲದು ಬರಲೇ ಇಲ್ಲ. ನಿಮ್ಮ ಅಭಿಪ್ರಾಯವನ್ನು ಕೇಳಕ್ಕೆ ಬಂದೇವೆ ಅಂತಂದ್ರು. ಅದಕ್ಕೆ ನಮ್ಮ ಅಭಿಪ್ರಾಯ ಕೇಳ್ಬೇಕು. ನಾನು ಅವ್ರ ಮಾತಿ ಬೆಲೆ ಕೊಟ್ಟು ಆಯಿತು 3 ಜನ ಸಚಿವರು ಕಳಿಸಿರಿ, ಹೆಂಗೆ ಮಾಡ್ಬೇಕಂದ್ರೆ ಜನ ಏನಂದ್ರು, ಮುಖ್ಯಮಂತ್ರಿಗಳೇ ಬರಬೇಕು ಅಂತಂದ್ರು. ಮುಖ್ಯಮಂತ್ರಿ ಬರ್ಬೇಕಂದ್ರೆ ಮತ್ತು ಜನರ ಮಾತಿಗೆ ನಾನು ಓಲೆಗೆ ಕೊಡೋಕ್ಕಾಗತ್ತೆ, ಜನರ ಆಗ್ರಹಕ್ಕೆ ತಿಳಿಯವಾಗಲೇಬೇಕನ್ನೋ ಕಾರಣಕ್ಕೆ ಆಯಿತು ಮುಖ್ಯಮಂತ್ರಿ ಬರೋವರೆಗೂ ನಾವು ಹೋರಾಟ ಮುಂದುವರಿಸ್ತೀವಿ. ಅವಾಗ ಮುಖ್ಯಮಂತ್ರಿ ಬರೋಕ್ಕಾಗಲ್ಲ ಸ್ವಾಮೀಜಿ ಅಂತಂದು ಯಾರಂದ್ರು, ಇದೇ ನಿಮ್ಮ ADGP ಅವರು ಮುಖ್ಯಮಂತ್ರಿ ಬರೋಕ್ಕಾಗಲ್ಲ ಅಂತ. ಹಂಗಾರೆ ನಾವು ಅಲ್ಲಿಗೆ ಹೋಗೋಣ, CM ಇದ್ದಲ್ಲಿ ಹೋಗೋಣ, ನಮ್ಮ ಹಕ್ಕುಗಳ ಬಗ್ಗೆ ಅವ್ರು ಕೇಳಿ ಅವ್ರು ಏನು ಸ್ಪಷ್ಟೀಕರಣ ಕೊಡ್ತಾರೆ ಕೊಡಲಿ, ಅದು ನಮ್ಮ ಜನರಿಗೆ ಹೇಳ್ಬಿಟ್ರೆ ಆಯ್ತು ಅಂತೇಳಿ ಅವ್ರು ಇದ್ದಲ್ಲೇ ಹೋಗ್ಬಿಡೋಣ ಅಂತ ತಿಳ್ಕೊಂಡು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗತ್ರ ಕಾರಣಕ್ಕೆ ನಾನೇನು ಮಾಡಿದೆ, CM ಅಲ್ಲಿ ಬರಲಿ ಅಂತೇಳಿ ಅದು ಕೊಪ್ಪಲಿನ ಕಾರಣಕ್ಕೆ ನಾವೇ ಅಲ್ಲಿಗೆ ಹೋದ್ರತ್ತಂತೇಳಿ ರಸ್ತೆ ಹತ್ರ ಬರುವಂಥ ಸಂದರ್ಭದಲ್ಲಿ ವಿನಾಕಾರಣ ಕೆಲವೊಂದು ಪೊಲೀಸರು ಅವರು ಸಿವಿಲ್ ಡ್ರೆಸ್ ಅಂದರೆ ಬೇರೆ ವೇಷಗಳನ್ನ ಹಾಕ್ಕೊಂಡು ಬೇರೆ ಬಟ್ಟೆಗಳನ್ನ ಹಾಕ್ಕೊಂಡು ನಮ್ಮ ಪ್ರತಿಭಟನಾಗಾರರ ಮೇಲೆ ಕಲ್ಲು ತೂರಾಟ ಮಾಡಿದ್ದನ್ನು ಅದು ವಿಡಿಯೋ ರೆಕಾರ್ಡ್ ಆಗಿದೆ. ಅದಾದ ನಂತರ ನಮ್ಮ ಜನರು ಬ್ಯಾರಿಕೇಡ್ ತೊಗೊಳ್ಳೋ ಪ್ರಯತ್ನ ಮಾಡಿದರು. ಕೊನೆಗೆ ADGP ಅವರು ಕೆಲವೊಂದು ಪೊಲೀಸ್ ಹಿರಿಯ ಅಧಿಕಾರಿಗಳು ನಮ್ಮ ಸಮಾಜದ ಮೇಲೆ ಭಾಳ ಹಲ್ಲೆ ಮಾಡಿದ್ರು. ಎಷ್ಟು ಹಲ್ಲೆ ಮಾಡಿದ್ರಪ್ಪ ಅಂದರೆ ಬೆದರಿಸುವ ಪ್ರಯತ್ನ ಮಾಡಿ ನಮ್ಮ ಜನ ಬೆದರ್ತಿದ್ರು, ಅಥವಾ ಬ್ಯಾರಿಗೇಟ್ ತಡೆಗಟ್ಟೋ ಪ್ರಯತ್ನ ಮಾಡಿ ನಮ್ಮ ಜನ ಎದುರ್ತಿದ್ರು, ಅಥವಾ ನೀವೇನಾದರೂ ಜಲ ಪೀರಂಗಿ ಮಾಡಿದರೆ ಆಯ್ತಾಗ ಹೋಗ್ತಿದ್ರು. ಬೇರೆ ಮಾರ್ಗ ಇತ್ತು, ತಡೆಯುವಂಥ ಮಾರ್ಗಗಳು ಬೇರೆ ಇತ್ತು. ಅದನ್ನು ಬಿಟ್ಟು ಪೊಲೀಸರು ಒಂದು ರೀತಿ ದ್ವೇಷದಿಂದ ಹೊಡಿತಾರಲ್ಲ, ದ್ವೇಷದಿಂದ ಅದು ಪೂರ್ವಗ್ರಹ ಪೀಡಿತರಿಗೆ ಹೊಡಿತಾರಲ್ಲ, ಅದು ಮಾರಣಾಂತಿಕವಾದಂಥ ಹಲ್ಲೆ. ಎಷ್ಟು ಮಟ್ಟಿಗೆ ಹೊಡೆದಾರೆ, ಜನಸಾಮಾನ್ಯರಿಗೆ ಹೊಡೆದಷ್ಟೇ ಅಲ್ಲ, ಕರಿ ಕೋಟ್ ಹಾಕೊಂಡು ಬಂದಿರತಕ್ಕಂಥ ವಕೀಲರ ಕೋಟನ್ನು ಹರಿದು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ, ಮಹಿಳಾ ವಕೀಲರ ಮೇಲೂ ಹಲ್ಲೆ ಮಾಡಿದ್ದಾರೆ, ಜನಸಾಮಾನ್ಯರ ಮೇಲೆ ಹಲ್ಲೆ ಮಾಡಿದ್ದಾರೆ. ಎಷ್ಟೋ ಜನರಿಗೆ ಹೃದಯವನ್ನೇ ಒಂದು ರೀತಿ ಘಾಸಿಗೊಳಿಸುವ ಹಾಗೆ ಅವ್ರಿಗೆ ಈಗ ಹಾಸ್ಪಿಟಲ್ ಇದ್ದಾರೆ ಶಿವಬಸಪ್ಪ ಕಾಪ್ಸಿ ಅಂತೇಳಿ ನಮ್ಮ ಮುಗುಳ್ಕೋಡ ತಾಲೂಕು ಅಧ್ಯಕ್ಷರು, ಅಂದರೆ ಹೃದಯಕ್ಕೆ ಚುಚ್ಚುವಾಗಿ ಹೊಡೆಯುವಂಥದ್ದು. ಇದು ಬಹುತೇಕ ಕರ್ನಾಟಕ ಸರ್ಕಾರ ಅಸ್ತಿತ್ವ ಬಂದಾಗಿಂದ ಸುಮಾರು 14 ಜನ ಮುಖ್ಯಮಂತ್ರಿ ನಾವು ಕಂಡಿದ್ದೀವಿ. ಹಿಂದೆ ಲಿಂಗಾಯತೇತರ ಮುಖ್ಯಮಂತ್ರಿಗಳು ರಾಜ್ಯಗಳು ಆಳಿದ್ದಾರೆ, ಲಿಂಗಾಯತರ ಮುಖ್ಯಮಂತ್ರಿಗಳು ರಾಜ್ಯ ಆಳಿದ್ದಾರೆ. ಯಾವ ಮುಖ್ಯಮಂತ್ರಿಗಳು ಸಹ ಈ ರೀತಿಯಾಗಿರ್ತಕ್ಕಂಥ ಮಾರಣಾಂತಿಕವಾದಂಥ ಹಲ್ಲೆ ಮಾಡೋ ಪ್ರಯತ್ನವನ್ನು ಯಾರೂ ಮಾಡಿಲ್ಲ. ಪೊಲೀಸ್ ಅಧಿಕಾರಿ ಇಷ್ಟೊಂದು ಮಾರಣಾಂತಿಕ ಹಲ್ಲೆ ಮಾಡೋಷ್ಟು ಮಟ್ಟಿಗೆ ಹಲ್ಲೆ ಮಾಡಿದ್ದು, ಲಾಠಿ ಏಟ್ ಕೊಟ್ಟಿದ್ದು ನಮಗೆ ಭಾಳ ಬೇಜಾರಾಯಿತು. ನಾವು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರದ ಇಂತಹ ಘಟನೆಗಳು ನಿರೀಕ್ಷೆ ಮಾಡಲಿಲ್ಲ. ಅವ್ರ ಬಗ್ಗೆ ಭಾಳ ಅಪಾರ ಗೌರವ ಇತ್ತು. ಚೆನ್ನಮ್ಮನ ಜಯಂತಿ ಮಾಡಿದ್ರು, ಬಸವಣ್ಣ ಫೋಟೋಕ್ಕೆ ಆರ್ಡರ್ ಮಾಡಿದ್ರು, ಬಸವಣ್ಣವ್ರನ್ನ ಈ ನಾಡಿನ ಸಾಂಸ್ಕೃತಿಕ ಭಾಳ ಅಭಿಮಾನ ಪಟ್ಟು ನಾನೇ ಅವ್ರನ್ನ ಭಾಳ ಸರಿ ಹಾಡು ಹೊಗಳು ಬಿಟ್ಟಿದ್ದೆ ಅವ್ರ ಮೇಲಿನ ಅಭಿಮಾನಕ್ಕೆ. ಆದರೆ ಅದೇ ಮುಖ್ಯಮಂತ್ರಿಗಳ ಅವಧಿಯ ಸರ್ಕಾರದಲ್ಲಿ ಇಂಥ ದೊಡ್ಡ ಲಿಂಗಾಯತ ಸಮುದಾಯವನ್ನು ಟಾರ್ಗೆಟ್ ಮಾಡಿಕೊಂಡು ಇಷ್ಟೊಂದು ಅರೆಸ್ಟ್ಮೆಂಟ್ ಕೊಡೋ ಅವಶ್ಯಕತೆ ಏನಿತ್ತು? ಒಂದು ಮಾತು ಹೇಳ್ಬಿಡ್ಲಿ ಅವರು ಮುಖ್ಯಮಂತ್ರಿ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು, ದೌರ್ಜನ್ಯ ಮಾಡೋದು, ಇಷ್ಟು ಕಾಲಹರಣ ಮಾಡುವಂಥದ್ದು, ಅಲಕ್ಷ್ಯ ಮಾಡುವಂಥದ್ದು, ನಮ್ಮ ಸಮುದಾಯದ ಶಾಸಕರಿಗೆ ಬೆದರಿಸುವಂಥದ್ದು, ಇದು ಮಾಡೋದಕ್ಕಿಂತ ಇಲ್ಲ ನನ್ನ ಸರ್ಕಾರದ ಅವಧಿಯೊಳಗೆ ನಿಮ್ಮ ಪಂಚಮಸಾಲಿಗಳ ಮೀಸಲಾತಿ ಬಗ್ಗೆ ಆಗಿರ್ಬೋದು, ಲಿಂಗಾಯತರ OBC ಮೀಸಲಾತಿ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳಲು ಸಾಧ್ಯವಿಲ್ಲ ಸ್ವಾಮೀಜಿ ಅಂತ ಹೇಳ್ಬಿಟ್ರೆ ಮುಗಿದು ಗೊತ್ತಿಲ್ಲ. ನಾವೇನು ಮಾಡ್ತೀವಿ, ಹಳ್ಳಿ ಜನರ ಸಂಘಟನೆ ಮಾಡ್ತೀವಿ, ಮತ್ತು ದೇವರು ನಮ್ಗೆ ಏನು ಬುದ್ಧಿ ಕೊಡ್ತಾನೋ ಆ ಬುದ್ಧಿ ಪ್ರಕಾರ ಹೋರಾಟ ಮಾಡ್ತೀವಿ. ನಾವು ಶಾಂತಿಯುತವನ್ನ ಹೋರಾಟ ಮಾಡೋದಂತ ನಾವು ಎಂದೂ ಸಹ ನಮಗೆ ಅಶಾಂತಿ ಅನ್ನೋದೇ ಗೊತ್ತಿಲ್ಲ, ಹಿಂಸಾತ್ಮಕವಾದಂಥ ಘಟನೆ ಮಾಡ್ಬೇಕಂತೂ ಗೊತ್ತಿಲ್ಲ. ವಿನಾಕಾರಣ ಪೊಲೀಸರು ಡ್ರೆಸ್ ಮೇಲೆ ಕಲ್ಲು ತೂರಾಟ ಮಾಡಿದ ಮೇಲೆ ನಮ್ಮ ಜನರಿಗೆ ಭಾಳ ಗೊಂದಲ ಬರ್ತು. ನಮ್ಮವ್ರು ಬ್ಯಾರಿಕೇಡ್ ತೊಳಕ್ಕೆ ಕೊಟ್ಟರು, ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಈ ರೀತಿಯ ದರ್ಜನೆ ಮಾಡ್ತಕ್ಕಂಥ ಬಹುತೇಕ ಬಸವಣ್ಣವ್ರ ಕಾಲದಲ್ಲಿ ಒಂದು ಲಿಂಗಾಯತರ ಮೇಲೆ ಭಾಳ ದೊಡ್ಡ ದೌರ್ಜನ್ಯ ಆಗಿತ್ತು. ಅವತ್ತು ಕೊಂಡಿ ಮಂಚಣ್ಣ ಮಂತ್ರಿ ಇದ್ದ, ಅವನು ಎಲ್ಲ ಶರಣರ ಮೇಲೆ ಭಾಳ ದೊಡ್ಡ ಹತ್ಯಾಕಾಂಡ ಮಾಡಿದ್ದಂತ ನಾವು ಇತಿಹಾಸ ಕೇಳಿದ್ವಿ. ಅದಾದಮೇಲೆ ರಂಗಾಚಾರ್ಯ ಅಯ್ಯಂಗಾರ್ ಅಂತೇಳಿ 1830 ಇಸ್ವಿಯಲ್ಲಿ ಮೈಸೂರು ಮೇಲೆ ಲಿಂಗಾಯತರ ಹತ್ಯೆ ಮಾಡಿದ್ದನ್ನು ಕೇಳಿದ್ವಿ.
ಅದಾದ ಮೇಲೆ ಇಷ್ಟೊಂದು ಲಿಂಗಾಯತರ ಮೇಲೆ ದೌರ್ಜನ್ಯ ಮಾಡುವಂಥ ಮಾರಣಾಂತಿಕ ಹಲ್ಲೆ ಮಾಡತಕ್ಕಂಥ ಒಂದು ಅಪಖ್ಯಾತಿಗೆ ಇವತ್ತಿನ ಸರ್ಕಾರ ಒಳಗಿರ್ತಕ್ಕಂಥದ್ದು ನಮಗೆ ನೋವಾಗಿದೆ. ಆ ಕಾರಣಕ್ಕೋಸ್ಕರವಾಗಿದೆ ನಾನು ಮುಖ್ಯಮಂತ್ರಿಗಳಿಗೆ ಇಚ್ಛೆ ಪಡ್ತೀನಿ. ಸಮಾಜ ಬಾಂಧವರ ಮೇಲೆ ಭಾಳ ನಂಬಿಕೆ ಇಟ್ಟಿದ್ದು, ಪಕ್ಷದ ಮೇಲೆ ಗೌರವ ಇಟ್ಟಿದ್ದು. ಈ ರೀತಿಯಾದ ಹಲ್ಲೆಯಿಂದ ಕೋಟ್ಯಾಂತರ ಲಿಂಗಾಯತರು, ಲಕ್ಷಾಂತರ ಪಂಚಮಸಾಲಿಗಳು ಕಣ್ಣೀರಾಗ್ತಾ ಇದ್ದಾರೆ. ಹಾಗಾಗಿ ಕೂಡಲೇ ಸರ್ಕಾರ ಈ ಬಗ್ಗೆ ಕ್ಷಮಾಪಣೆ ಕೇಳಬೇಕು. ಯಾವ ಪೊಲೀಸ್ ಅಧಿಕಾರಿಗಳು ದುರುದ್ದೇಶದಿಂದ ಒಂದು ರೀತಿ ಹೆಂಗೆಕ್ಕಿತ್ತ ಪ್ಲ್ಯಾಂಡ್ ಅಂತ ಆಗಿತ್ತು, ಪ್ಲ್ಯಾಂಡ್ ವೈಸ್ ನಮ್ಮನ್ನು ಹಲ್ಲೆ ಮಾಡೋ ಪ್ರಯತ್ನ ಮಾಡಿದ್ರು. ಯಾರ್ಯಾರು ಈ ಘಟನೆಗೆ ಕಾರಣಕರ್ತಾರೆ, ಅದು ನಿಮ್ಮ ಆದೇಶ ಮಾಡಿರೋ ಅಥವಾ ನಿಮಗೆ ಗೊತ್ತಿಲ್ಲದೆ ಮಾಡಿರೋ ಗೊತ್ತಿಲ್ಲ, ನೀವು ತನಿಖೆ ಮಾಡಿರಿ. ಅಂಥ ಪೊಲೀಸ್ ಅಧಿಕಾರಿ ಮೇಲೆ ಸೂಕ್ತವಾಗಿರ್ತಕ್ಕಂಥ ಕಾನೂನು ಕ್ರಮ ಕೈಗೊಳ್ಳಬೇಕು, ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಈ ಮೂಲಕ ಆಗ್ರಹ ಮಾಡ್ತೀವಿ. ನಮ್ಮ ಕೆಲವು ಅಮಾಯಕ ರೈತರ ಮೇಲೆ FIR ದಾಖಲು ಮಾಡಿದ್ವಿ ಇವತ್ತು ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನಲ್ಲಿ. ಅದನ್ನು ಕೂಡಲೇ ಬಿ ರಿಪೋರ್ಟಾಗಿ ಅದನ್ನು ವಾಪಸ್ ಪಡ್ಕೊಳ್ಬೇಕು. ಇನ್ನು ನಮ್ಮ ಏನಿವತ್ತು ನಮ್ಮ ಸಮುದಾಯದ ಜನ ಇವತ್ತಿನ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ, ಸರ್ಕಾರ ಅವರಿಗೆ ಪರಿಹಾರ ಕೊಡಬೇಕಾಗಿಲ್ಲ. ನಮ್ಮ ಜನಕ್ಕೆ ದೇವ್ರ ಶಕ್ತಿ ಕೊಟ್ಟನೆ ನಮ್ಮ ಕೈಲಾದಷ್ಟು ಹಣ ಕೂಡಿಕಡೆ ಮಾಡಿ ಆಸ್ಪತ್ರೆ ವೆಚ್ಚವನ್ನು ನಾವು ನಿಭಾಯಿಸೋದು ಪ್ರಯತ್ನ ಮಾಡ್ತೀವಿ. ನಾನು ಈ ಮೂಲಕ ನಮ್ಮ ಸಮಾಜ ಎಲ್ಲ ಜನಗಳಿಗೆ ನಿಮ್ಮ ಮೇಲೆ ಯಾರ್ಯಾರು ದಬ್ಬಾಳಿಕೆ ದೌರ್ಜನ್ಯ ಮಾಡಿ ನಿಮ್ಮ ಕೈಕಾಲು ಮುರಿದಾರೋ, ನಿಮಗೆ ಆ ಬಾಸುಂಡೆ ಬರೋ ಹಾಗೆ ಹೊಡೆದಾರಲ್ಲ, ನೀವೆಲ್ಲರೂ ಫೋಟೋ ಸಮೇತ ನೀವು ಅಲ್ಲಿ ಒಂದು MLC ಕಂಪ್ಲೇಂಟ್ ಕೊಡ್ರಿ. ಲೋಕಲಾಗಿ ನೀವು ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಯಾವ ರೀತಿ ದಬ್ಬರಿಜ್ ಮಾಡೋಂತ ನೀವು ಕಂಪ್ಲೇಂಟ್ ಕೊಟ್ಟು ನಿಮ್ಮ ನ್ಯಾಯಯುತವಾದಂಥ ಹೋರಾಟ ಮಾಡೋ ಪ್ರಯತ್ನವನ್ನು ನೀವೆಲ್ಲರೂ ಸಹ ಮಾಡಬೇಕು. ADGP ಆದಂಥವರು ಪೊಲೀಸರಿಗೆ ಶಾಂತಿಯುತವಾದಂಥ ಹೋರಾಟ ಮಾಡಲಿಕ್ಕೆ ಆದೇಶ ಮಾಡಬೇಕಾಗಿತ್ತು. ADGP ಅವರೇ ಕೈಯಲ್ಲಿ ಲಾಠಿ ಹಿಡ್ಕೊಂಡು ಲಾಠಿ ಚಾರ್ಜ್ ಮಾಡಲಿಕ್ಕೆ ಆದೇಶ ಮಾಡಿರ್ತಕ್ಕಂಥ ಬಹುತೇಕ ಇಂಥ ಘಟನೆಯನ್ನು ಯಾರೂ ಮಾಡಿಸೋದಿಲ್ಲ. ಹಿಂದೆ ಅಲೋಕ್ ಕುಮಾರ್ ಅಂತ IDGP ಇದ್ರು ಬೊಮ್ಮಾಯಿ ಸರ್ಕಾರದಲ್ಲಿ. ಇದು ಇನ್ನೂ ಲಕ್ಷಾಂತರ ಸಂಖ್ಯೆ, ಅವ್ರು 20 ಲಕ್ಷ ಜನ ಎಲ್ಲಿಂದ, ಅದು ಹಿರೇಬಾಗೇವಾಡಿಯಿಂದ ಬಂದು ನಾವು ADGP ಅಲೋಕ್ ಕುಮಾರ್ ಎಷ್ಟು ಚಂದ ಶಾಂತಿಯುತ ಮಾಡಿ ನಮ್ಗೆ ಎಷ್ಟು ಕನ್ವಿನ್ಸ್ ಮಾಡ್ತಿದ್ರು, ನಮ್ಮನ್ನು ಕರ್ಕೊಂಡೋಗಿ ಮಾತುಕತೆ ಮಾಡಿಸಿದ್ರು, ಸ್ಪಂದನೆ ಮಾಡಿದ್ರು. ಎಲ್ಲೇ ಒಂದು ಕಡೆ ಜನರ ನಿರೀಕ್ಷೆ ಏನೈತೆ, ಸಹಜವಾಗಿ ತಾಳ್ಮೆ ಕಟ್ಟೆ ಹೊಡೆದಿತ್ತು, ಸಹನೆ ಕಟ್ಟೆ ಮೀರಿತ್ತು. ಇಂಥ ಜನರನ್ನ ಶಾಂತಿಗೊಳಿಸೋ ಪ್ರಯತ್ನವನ್ನು ADGP ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ನೀವು ಲಾಠಿ ಚಾರ್ಜ್ ಮಾಡುವಂಥ ಪ್ರಯತ್ನ ಮಾಡಿದ್ರೆ ಎಲ್ಲೇ ಒಂದು ಕಡೆ ದುರುದ್ದೇಶದಿಂದ ಮುಖ್ಯಮಂತ್ರಿಗಳ ಮೇಲೆ ಅಥವಾ ಸರ್ಕಾರ ಮೇಲೆ ನೀವೇ ಪರೋಕ್ಷವಾಗಿ ಕೆಟ್ಟ ಹೆಸರು ತಂದಿರಿ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಆ ಕಾರಣಕ್ಕೆ ಕರ್ನಾಟಕ ಸರ್ಕಾರ ಲಿಂಗಾಯತ ಮೇಲೆ ಮಾಡಿರ್ತಕ್ಕಂಥ ಈ ದುಷ್ಕೃತ್ಯಕ್ಕೆ ಕ್ಷಮಾಪಣೆ ಕೇಳಬೇಕು. ಕಾರಣರಾಗಿರ್ತಕ್ಕಂಥ ಹಿರಿಯ ಅಧಿಕಾರಿಗಳನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. FIR ಏನು ಮಾಡಿದ್ರಿ ಅದು ರದ್ದುಗೊಳಿಸಬೇಕು. ಜೊತೆಯಲ್ಲಿ ಇವತ್ತೇನು ನಾವು ಸಹ ಇದೆಲ್ಲವನ್ನು ಖಂಡಿಸ್ಬಿಟ್ಟು ಗುರುವಾರ ದಿವಸ ಡಿಸೆಂಬರ್ 17ನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ನಮ್ಮ ಪಂಚಮಸಾಲಿ, ಮಲೇಗೌಡ, ಗೌಡ ಲಿಂಗಾಯತ, ದೀಕ್ಷೆ ಲಿಂಗಾಯತ, ಚತುರ್ಥ ಲಿಂಗಾಯತ ಬಂಧುಗಳು ನಿಮ್ಮ ಹಳ್ಳಿ, ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆ, ನಿಮ್ಮ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿ ಇಂಥ ಘಟನೆಯನ್ನು ಖಂಡಿಸುವಂಥ ಪ್ರಯತ್ನ ಮಾಡಬೇಕು ಅಂತೇಳಿ ಇಡೀ ನಾಡಿನ ಜನರಿಗೆ ನಾನು ಕರೆಕೊಳ್ಳಿಕ್ಕೆ ಇಚ್ಛೆಪಡ್ತೀನಿ. ನಾವು ಸಹ ಬೆಳಗಾವಿ ಜಿಲ್ಲೆಯ ಘಟಕದವರು ಸಾಧ್ಯವಾದರೆ ಹಿರೇಬಾಗೇವಾಡಿ ಇರ್ತಕ್ಕಂಥ ಟೋಲ್ ನಾಕಾರು ಬಂದ್ ಮಾಡ್ತೀವಿ ಅಥವಾ ಹತ್ತರಿಕೆ ಟೋಲ್ ನಾಕ ಬಂದ್ ಮಾಡಿ ನಮ್ಮ ಆಕ್ರೋಶವನ್ನು ನಾವು ಸಹ ವ್ಯಕ್ತಪಡಿಸ್ತೀವಿ. ಹಾಗಾಗಿ ನೀವೆಲ್ಲರೂ ಸ್ವಯಂ ಸ್ಫೂರ್ತಿಯಿಂದ ಹೋರಾಟ ಮಾಡಿ ನೊಂದಂಥ ಜನ, ಇವತ್ತೇನು ನಮ್ಮ ಜನರಿಗೆ ನೋವಾಗಿರ್ಬೋದು, ರಕ್ತ ನೆಲದ ಮೇಲೆ ಚೆಲ್ಲಿರ್ಬೋದು, ರಕ್ತದ ಕೋಡಿಯರಿರ್ಬೋದು, ಆದರೆ ಆ ರಕ್ತಕ್ಕೆ ಬೆಲೆ ತರುವ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮೀಸಲಾತಿ ಸಿಗುವವರೆಗೂ ಹೋರಾಟ ಮಾಡ್ತೀವಿ, ಶಾಂತಿಯುತ ಹೋರಾಟ ಮಾಡ್ತೀವಿ, ಅಹಿಂಸಾತ್ಮಕ ಹೋರಾಟ ಮಾಡ್ತೀವಿ, ನಿಮ್ಮ ಮನಸ್ಸನ್ನೇ ಗೆಲ್ಲಿ ನಿಮ್ಮಿಂದ ನ್ಯಾಯ ಪಡುವಂಥ ಹೋರಾಟ ಮಾಡ್ತೀವಿ ಅಂತೇಳಿ ಯಾವ ಕಾರಣಕ್ಕೆ ಹೋರಾಟ ನಡೆಸಲ್ಲ. ನೀವು ಅನ್ಕೊಂಡಿರ್ಬೋದು ಪಂಚಮಸಾಲಿಗಳ ಮೇಲೆ ದಬ್ಬಾಳಿಕೆ ಮಾಡಿದರೆ, ದೌರ್ಜನ್ಯ ಮಾಡಿದರೆ, ಬೇಸರ ಮಾಡಿದರೆ ಅಥವಾ ಲಾಠಿ ಏಟು, ಬೂಟ್ ನೇಟು, ರಕ್ತ ಸುರಿಸಿದರೆ ಇವರು ಬೇಕಾಗಿ ನಿಲ್ತಾರೆ ಅಂತೇಳಿ ಯಾವ ಕಾರಣಕ್ಕೆ ಸಾಧ್ಯವಿಲ್ಲ. ನಮ್ಮ ನ್ಯಾಯಯುತವಾದಂಥ ಹಕ್ಕನ್ನು ಕೇಳೋವರೆಗೂ ಪ್ರಾಮಾಣಿಕ ಹೋರಾಟ ಮಾಡ್ತೀವಿ, ಶಾಂತಿಯುತ ಹೋರಾಟ ಮಾಡ್ತೀವಿ. 4 ವರ್ಷಗಳ ಕಾಲ ನಾವು ಶಾಂತಿ ಹೋರಾಟ ಮಾಡಿದ್ವಿ, 4 ವರ್ಷಗಳ ಕಾಲ ಬಸವಣ್ಣನಂತೆ ಶಾಂತಿ ಹೋರಾಟ ಮಾಡಿದ್ವಿ. ಇನ್ನು ಮುಂದೆ ಚೆನ್ನಮ್ಮನಂತೆ ಕ್ರಾಂತಿಯುತ ಹೋರಾಟ ಮಾಡ್ತೀವಿ ಅಂತೇಳಿ ಇಡೀ ಮಾಧ್ಯಮ ಮೂಲಕ ನಾಡಿನ ಜನರಿಗೆ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಹಾಗಾಗಿ ಮುಖ್ಯಮಂತ್ರಿಗಳು ಏನಿವತ್ತು ಅವ್ರನ್ನ ಭಾಳ ಸರಿ ಆ ಲಿಂಗಾಯತ ವಿರೋಧಿ ಮುಖ್ಯಮಂತ್ರಿಗಳು ಅಣೆಪಟ್ಟೆ ಕಟ್ಟಿದ್ರು, ನಾನು ಅನ್ಕೊಂಡಿದ್ದಿಲ್ಲ ಅವ್ರು ನಾವು ಆಧುನಿಕ ಸಿದ್ದರಾಮಯ್ಯನವರಂತೆ ಸಂಬೋಧನೆ ಮಾಡ್ತಿದ್ವಿ. ಆದರೆ ನಿನ್ನೆ ಘಟನೆ ಎಲ್ಲೇ ಒಂದು ಕಡೆ ಅಂತಹ ಒಂದು ಅಣೆಪಟ್ಟಿಗೆ ನೀವು ಕಾರಣಕರ್ತರಾದಿರುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯ, ಈ ರೀತಿಯಾಗಿರ್ತಕ್ಕಂಥ ಲಿಂಗಾಯತ ವಿರೋಧ ನಿಲುವು ಇನ್ನು ಮೇಲೆ ಬಿಡಬೇಕು. ನಿಮ್ಮ ಸರ್ಕಾರ ರಚನೆ ಆಗಲಿಕ್ಕೆ ಬೇರೆ ಬೇರೆ ಜಾತಿಗಳು ಎಷ್ಟು ಕಾರಣಕರ್ತರ ಲಿಂಗಾಯತರು ಓಟ್ ಹಾಕಿದ್ರೆ ಸತ್ಯವನ್ನು ಅರ್ಥ ಮಾಡಿಕೊಂಡು ಈ ಜನರಿಗೆ ಆಗಿರ್ತಕ್ಕಂಥ ನೋವನ್ನು ಸರಿಪಡಿಸೋ ಪ್ರಯತ್ನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಆಗ್ರಹ ಮಾಡ್ತಾ, ಜನತೆ ಯಾವ ಕಾರಣಕ್ಕೂ ನೊಂದ್ಕೊಳ್ಬೇಡ್ರಿ, ಬೆಂದ್ಕೋಬೇಡ್ರಿ, ನಿಮ್ಮ ಜೊತೆ ನಾನು ಇರ್ತೀನಿ. ಯಾರ್ಯಾರಿಗೆ ಅಲ್ಲೇ ಆಗಿದೆ, ಯಾರ್ಯಾರು ತೊಂದರೆ ಆಗಿದೆ, ಈ ಅಧಿವೇಶನ ಮುಗಿದ ನಂತರದಲ್ಲಿ ನಿಮ್ಮೆಲ್ಲರ ಮನೆಗೆ ಭೇಟಿ ಕೊಟ್ಟು ನಿಮಗೆ ಸಾಂತ್ವನ ಹೇಳ್ತೀನಿ. ನಿಮ್ಮ ಬೆವರಿನ ಹನಿ, ನಿಮ್ಮ ರಕ್ತದ ಹನಿ ಯಾವ ಕಾರಣಕ್ಕೂ ಅದು ವ್ಯರ್ಥ ಆಗ್ಲಿಕ್ಕೆ ಬಿಡೋದಿಲ್ಲ. ಖಂಡಿತ ಮೀಸಲಾತಿ ಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತೇಳಿ ಈ ಮೂಲಕ ಮಾಧ್ಯಮದ ಮೂಲಕವಾಗಿ ಮನವಿ ಮಾಡಿಕೊಂಡು 2 ಮಾತನ್ನು ಮುಗಿಸ್ತೀನಿ. ಶರಣ ಶರಣಾರ್ಥಿ.
ಮುಖ್ಯಮಂತ್ರಿಗಳು ನಿಮ್ಮನ್ನ ಮಾತುಕತೆ ಕರೆದಿದ್ರಂತೆ, ನೀವು ಹೋಗ್ಲಿಲ್ಲ. ಎಲ್ಲಿ ಕರೆದಾರೆ? ಯಾರ ಮುಖಾಂತರ ಕರೆದಾರೆ? ನೋಡ್ರಿ, ಮುಖ್ಯಮಂತ್ರಿಗಳಾದಂಥವ್ರು ಸುಳ್ಳು ಹೇಳೋ ನನಗೆ ನೋಡ್ರಿ, ಮುಖ್ಯಮಂತ್ರಿ ಮೊನ್ನೆ ಹೈಕೋರ್ಟ್ ಇದು ವಕೀಲರ ಪರಿಷತ್ ಇದ್ದು ಸ್ವತಃ ಅವರೇ ಫೋನ್ ಮಾಡಿದ್ರು, ನೀವೆಲ್ಲ ರೆಕಾರ್ಡ್ ಮಾಡಿದ್ರಿ, ಅದನ್ನು ಮುಖ್ಯ ಅವ್ರ ಮಾತಿ ಬೆಲೆ ಕೊಟ್ಟೆ ಬೆಂಗಳೂರು ಹೋದೆ. ಹಂಗೆ ಮುಖ್ಯಮಂತ್ರಿಗಳು ಯಾರ ಮುಖಾಂತರ ಹೇಳಿ ಕಳಿಸ್ಬೇಕಾಗಿತ್ತಲ್ಲ, ಮಾದೇವಪ್ಪರು ಬಂದ್ರೆ ಕೂಡ ಅವ್ರ ಕಡೆ ಹೇಳಿ ಕಳಿಸ್ಬೇಕಾಗಿತ್ತು, ಅಥವಾ ನಮಗಾರು ಫೋನ್ ಮಾಡ್ಬೇಕಾಗಿತ್ತು, ಅಥವಾ ನಮ್ಮ ಲಕ್ಷ್ಮೀ ಅಕ್ಕರು ಅವ್ರ ಕಡೆ ಹೇಳಿ ಕಳಿಸ್ಬೇಕಾಗಿತ್ತು. CM ಅವ್ರಿಗೆ ಕರ್ಚಾರ ಸ್ವಾಮಿಯಿಂದ ಹೋಗಿದ್ವಿ, ಓಕೆನಕ್ಕೆ ಹೋದ್ಸರಿ ಬೊಮ್ಮಾಯಿ ಕರೆಸ್ತಾ ಹೋಗಿತ್ತಾನೆ, ಬೊಮ್ಮಾಯಿ ಕರೆಸ್ದಾಗ ಎಲ್ಲರೂ ಹೋಗಿ ಮಾತುಕತೆ ಮಾಡಿದ್ರು. ಹಿಂಗೆ ಮುಖ್ಯಮಂತ್ರಿ ಹೇಳಿದ್ರೆ ನಾನ್ಯಾಕೆ ಈ ರೀತಿ ಮಾಡ್ತಿದ್ದೆ? ತಪ್ಪು ತಾನೆ ಹಂಗೆಲ್ಲ ಹೇಳೋದು ಸುಳ್ಳು. ಸ್ವತಃ CM ಏನಾರು ಮಾಧ್ಯಮ ಮುಖಾಂತರ ಹೇಳಿದ್ರ 10 ಜನರಿಗೆ ಮಾತುಕತೆ ಕರೆ ಕೊಟ್ಟೇವೆ ಅಂತೇಳಿ ನಾವು ಹೋಗ್ತಿದ್ವಿ. ಮಾಧ್ಯಮದ ಮುಖಾಂತರವೂ ಹೇಳಿಲ್ಲ, ಅಥವಾ ಸಂಬಂಧಪಟ್ಟ ಸಚಿವರ ಮುಖಾಂತರ ಹೇಳಿಸ್ಲಿಲ್ಲ, ಅಥವಾ ನಮಗೆ ನಮ್ಮಂತರಿಗೆ ದೂರವಾಣಿ ಮುಖಾಂತರ ಮಾತಾಡಲ್ಲ, ಅಥವಾ ನಿಮ್ಮಂತ ಮಾಧ್ಯಮ ನಿಮಗೆ ಹೇಳ್ಬೇಕಾಯ್ತು. ಇಲ್ಲಿ ಇರ್ತಕ್ಕಂಥ ಅನೇಕ ನಿಮ್ಮ ಜಿಲ್ಲಾ ವರದಿಗಾರ ಸಂಘದ ಅಧ್ಯಕ್ಷ ಹೇಳ್ಬೇಕು, ಯಾರಿಗೆ ಹೇಳ್ಬೇಕಾಯ್ತು? ಸ್ವಾಮೀಜಿ CM ನೀವು ಬುಲಾ ಮಾಡೋದನ್ನು ನಾ ಎಲ್ಲರೂ ಕರ್ಕೊಂಡು ಹೋಗ್ತಿದ್ದೆ, ಮಾತುಕತೆ ಮಾಡ್ತಿದ್ದೆ. ಮಾತುಕತೆ ಮಾಡೋ ಪ್ರಯತ್ನ ಮಾಡಿಬಿಟ್ಟು 10 ಜನ ಬರಕ್ಕೆ ಹೇಳಿದ್ರೆ ಸುಳ್ಳು ಹೇಳೋ ಪ್ರಯತ್ನ ಯಾಕೆ ಮಾಡ್ಬೇಕಾಗಿತ್ತು? ಪ್ರತಿಭಟನೆ ಮಾಡೋ ವಿಚಾರದಲ್ಲಿ ಹೈಕೋರ್ಟ್ ಹೋಗಿರ್ತೀರಿ, ಹೈಕೋರ್ಟ್ ಎಲ್ಲ ಏನಂತಂದ್ರೆ ಈ ತರ ಪೊಲೀಸರು ಮತ್ತೆಲ್ಲ ಅಪೋಸ್ ಮಾಡ್ತಾ ಇದಾರೆ, ಹೈಕೋರ್ಟ್ ಅಲ್ಲಿ ಏನಾಗಿತ್ತು ಸರ್? ನೋಡ್ರಿ, ಯಾವಾಗ ಜಿಲ್ಲಾಧಿಕಾರಿಗಳು ಪರ್ಟಿಕ್ಯುಲರ್ ಪಂಚಮಸಾಲಿ ಸಮಾಜ ಟಾರ್ಗೆಟ್ ಮಾಡ್ಕೊಂಡು ಆದೇಶ ಮಾಡಿದ್ಮೇಲೆ ನಮ್ಮ ವಕೀಲರ ಪರಿಷತ್ನವರು ಹೈಕೋರ್ಟ್ ಮೆಟ್ಲೇರಿದ್ರು. ಅಷ್ಟೊಳಗಾಗನೇ ಜಿಲ್ಲಾಧಿಕಾರಿಗಳು ಬಂದು ಆದೇಶ ವಾಪಸ್ ಪಡ್ಕೊಂಡು ಅದೇ ಆದೇಶವನ್ನು ಹೈಕೋರ್ಟ್ ಎತ್ತಿಡಿತು. ಅಲ್ಲಿ ಏನಿದೆ? ಶಾಂತಿಯುತ ಪ್ರತಿಭಟನೆ. ಶಾಂತಿಯುತ ಪ್ರತಿಭಟನೆ ಮಾಡಿದ್ವಲ್ಲ, ಶಾಂತಿಯುತ ಪ್ರತಿಭಟನೆಯನ್ನ ಅಹಿಂಸಾತ್ಮಕ ಪ್ರತಿಭಟನೆಯಾಗಿ ಪರಿವರ್ತನೆ ಮಾಡಿದ್ ಯಾರು? ಪೊಲೀಸರು ಮಾಡಿದ್ದಾರೆ. ಯಾಕೆ? ಕರೆಕ್ಟು. ಚೇರಕ್ ಹೆಣ್ಮಕ್ಳು ಚೇರಕ್. ಹಂಗಾಗಿ ಹೆದ್ದಾರಿ ಬರೋಕ ಪ್ರಯತ್ನವನ್ನ ಯಾಕೆ ಮಾಡಿದ್ರು? ಮುಖ್ಯಮಂತ್ರಿಗಳು ಬರ್ದೇ ಇರಕ್ಕೆ ಆ ಸಂದರ್ಭಕ್ಕಾಗಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ಬಂದ್ಬಿಟ್ಟಿದ್ರೆ ನಾವೇ ಕೆದ್ದರ್ಗೆ ಹೋಗಿದ್ವಿ. ಅಥವಾ CM ಅವ್ರು ಹೇಳಿದ ಮಾತನ್ನ ಮಾದೇವಪ್ಪರು ನನಗೆ ಹೇಳಿ ನಾವು ಅಲ್ಲೇ ಹೋಗಿ CM ಹತ್ರ ನಾವೇ ಕೆದ್ದರ್ಗೆ ಹೋಗಿದ್ವಿ. ಮುಖ್ಯಮಂತ್ರಿ ಎಲ್ಲಿ ಹೈಕೋರ್ಟ್ ಆದೇಶದ ಉಲ್ಲಂಘನೆ ಮಾಡೋ ಪ್ರಶ್ನೆನೇ ಇಲ್ಲ. ನಾವು ನಮ್ಮ ಹಕ್ಕುಗಳನ್ನ ನೀವು ಸರ್ಕಾರದವರು ಕೇಳಿದಿರೋ ಕಾರಣಕ್ಕೆ ನಿಮಗೆ ಮನವಿ ಮಾಡ್ಲಿಕ್ಕೋಸ್ಕರವಾಗಿ ವಿಧಾನಸೌಧಕ್ಕೆ ಬರುವ ಸಂದರ್ಭದಲ್ಲಿ ಮತ್ತೆ ಹೈಕೋರ್ಟ್ ರಾಜ್ಯ ಹೆದ್ದಾರಿ ದಾಟ್ಕೊಂಡೇ ಬರ್ಬೇಕಲ್ಲ. ಏನ್ ಗಾಳಿ ಮೇಲೆ ಬರಕ್ಕಾಗತ್ತ? ಹೆಂಗ್ ಬರಕ್ ಸಾಧ್ಯ? ಮತ್ತೆ ದಾಟ್ಕೊಂಡು ಬರ್ಬೇಕಲ್ಲ. ನಾವು ತೊಂದರೆ ಮಾಡಿ ನೀವು ಮಾಡಿದ್ರು ತೊಂದ್ರೆನಾ? ನೀವು ಸುಮ್ ಬಿಟ್ಟಿದ್ದು ಆರಾಮ್ ಹೋಗಿದ್ವಿ, ನಮ್ ಜನ ಒಳಗೆ CM ಭೇಟಿ ಮಾಡ್ಕೊಂಡ್ ಬರ್ತಿದ್ವಿ. ಅತ್ ಅಲ್ಲೇ ನೀವು ಬ್ಯಾರಿಕೇಡ್ ಹಾಕಿ ನಿಲ್ಸಿದ್ರೆ ಅಲ್ಲ, ನೀವು ಬ್ಯಾರಿಕೇಡ್ ಹಾಕಿ ನಿಲ್ಸಿದ್ರೆ ಸರ್ಕಾರದ 10 ಜನ ನಾವು 10 ಜನ ಅಷ್ಟೇ ಹೋಗಿದ್ವಿಲ್ಲ, ನಾವು ಹೋಗಿ ಅಲ್ಲೇ ಮಾತುಕತೆ ಮಾಡ್ಕೊಂಡ್ ಬರ್ತಿದ್ವಿಲ್ಲ. ನೀವು ನಮ್ಮ ಪ್ರತಿಭಟನಾಕಾರರ ಮೇಲೆ, ಹೋರಾಟಗಾರರ ಮೇಲೆ ದಬ್ಬಾಳಿಕೆ ಮಾಡುವಂತ, ದೌರ್ಜನ್ಯ ಮಾಡುವಂತ, ಲಾಟೇಟ್ ಮಾಡೋ ಪ್ರಯತ್ನ ಯಾಕೆ ಮಾಡಿದ್ರಿ? ತಪ್ಪು ತಾನೆ ನಿಮ್ದು. ನೀವು ಹೇಳ್ಬೇಕಾಗಿತ್ತು, ಇಲ್ಲ ಸ್ವಾಮೀಜಿ ನಿಮ್ಗೆ ಅಲ್ಲೇ ಹೋಗಾರ ಹೇಳ್ಬೇಕಾಗಿತ್ತು. ಕೊನೆ ಪಕ್ಷ 10 ಜನರು ಬರಕ್ಕೆ ಹೇಳಿದ್ರೆ ಸ್ವಾಮೀಜಿ ಅಂತೇಳಿ CM ಅವ್ರು ಅಂತ ಹೇಳಿದ್ರಪ್ಪ ಅಂದ್ರೆ ನನ್ ಬೆತ್ತಿನ ಮುಖ್ಯಮಂತ್ರಿ ಚೆನ್ನಾಗದಾರೆ, ಅವ್ರ ಮುಖಾಂತರ ಹೇಳಿ ಕಳಿಸ್ಬೇಕಾಗಿತ್ತು. ಕೊನೆ ಪಕ್ಷ ಏನು ಹೇಳಿದ್ರೆ 10 ಜನ ಬರಕ್ಕೆ ಹೇಳಿದ್ರು ಅಂತೇಳಿ ಸುಳ್ಳು ಹೇಳೋ ಪ್ರಯತ್ನವನ್ನ ಯಾವ ಕಾರಣಕ್ಕೂ ಮಾಡಬಾರ್ದು ಅಂತೇಳಿ. ಮಾಡಿಲ್ಲ, ಅವರು ಮಾಡಿಲ್ಲ. ಮುಖ್ಯಮಂತ್ರಿ ಅದಕ್ಕೆ ಹೇಳ್ತಾರೆ ಕ್ಷಮಾಪಣೆ ಕೇಳಿ ಸರ್ಕಾರ ಅಂತ ಹೇಳ್ತಾನೆ. ಲಿಂಗಾಯತ ಕ್ಷಮಾಪಣೆ ಕೇಳಬೇಕು. ಇಂಥ ಘಟನೆಗಳು ಆಗಿದ್ದಕ್ಕೆ ಯಾರು ಕಾರಣಕರ್ತರು ಗೊತ್ತಿಲ್ಲ, ಆದ್ರೆ ಜವಾಬ್ದಾರಿ ಸ್ಥಾನದಾಗ ಯಾರಿದ್ದಾರೆ? ಮುಖ್ಯಮಂತ್ರಿಗಳು. ನೋಡ್ರಿ, ಒಬ್ಬ ಪೊಲೀಸು ಕೈ ಎತ್ತಬೇಕಪ್ಪ ಅಂದ್ರೆ ಲೋಕಲ್ PSI ಆರ್ಡರ್ ಆಗಬೇಕು. ಒಬ್ಬ CIP PSI ಆರ್ಡರ್ ಮಾಡೋಕಪ್ಪ ಅಂದ್ರೆ SP ಆರ್ಡರ್ ಆಗ್ಬೇಕು. SP ಆರ್ಡರ್ ಮಾಡೋಕಪ್ಪ ಅಂದ್ರೆ IG ಮಾಡ್ಬೇಕು, IG ADGP ಮಾಡ್ಬೇಕು. ಈ ADGP ಆರ್ಡರ್ ಮಾಡೋಕೆ CM ಹೇಳಬೇಕಲ್ಲ. ಮತ್ತೆ ಮತ್ತೆ ನಿಮ್ಮೆಲ್ಲ ವಿಡಿಯೋದ ಬಂತು ನೋಡಿ, ಎಲ್ಲ ಒಬ್ಬ ADGP ಹಿಂದೆ ಅಲೋಕ್ ಕುಮಾರ್ ಪುಣ್ಯಾತ್ಮ ನಮ್ಮ ಜೊತೆಗೆ ಇದ್ರಲ್ಲ, ಈ ADGP ಅಲೋಕ್ ಕುಮಾರ್ ಆಗಿರ್ಬೋದು, ಅದ್ರ ಮುಂಚೆ ಇರ್ತಕ್ಕಂಥವ್ರು ಯಾರು ನಮ್ಮ ಪಂತನು ಯಾರೇ ಇದ್ರು ಅವಾಗ ನಾವು ಬೆಂಗಳೂರಲ್ಲಿ ಮಾಡಿದಾಗ ಅಂತ 10 ಲಕ್ಷ ಮಂದಿ ಕೂಡಿ ನಾವು ಅವತ್ತು ವಿಧಾನಸೌಧಕ್ಕೆ ಮುತ್ತಿ ಹಾಕೊಂಡಿದ್ವಿ. ಇಡೀ ಪೊಲೀಸರು ನೋಡ್ರಿ, ಒಂದು ವಿಧಾನಸಭಾ ಅಧಿವೇಶನ ಶುರುವಾದಾಗ ಇದುವರೆಗೂ ಇಷ್ಟೊಂದು ಸಂಖ್ಯೆಯಲ್ಲಿ ಪೊಲೀಸ್ ರೆಕಾರ್ಡ್ ಮಾಡಿದ್ರು, ಇಷ್ಟೊಂದು ಬ್ಯಾರಿಕೇಡ್ ಹಾಕಿದ್ದಿಲ್ಲ. ಪಂಚಮಸಾಲಿ ಮೀಸಲಾತಿ ಹೋರಾಟವನ್ನು ಹತ್ತಿಕ್ಲಿಕ್ಕೋಸ್ಕರವಾಗಿನೇ ಖಂಡಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ, ಖಂಡಲ್ಲಿ ತಪಾಸಣೆ ಮಾಡಿದ್ದಾರೆ. 6,000ಕ್ಕಿಂತ ಹೆಚ್ಚು ಪೊಲೀಸರು. ಇಷ್ಟೊಂದು ಯಾಕೆ ಬೇಕಾಗಿತ್ತು? ಮತ್ತೆ ಮೇಲ್ನೋಟಕ್ಕೆ ಹಂಗೆ ಅನ್ಸುತ್ತಿಲ್ಲ. ಮತ್ತೆ ಲಿಂಗಾಯತರ ಮತಗಳನ್ನು ಪಡ್ಕೊಂಡು ಲಿಂಗಾಯತರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ ನೋಡಿದ್ರೆ ಇದು ಲಿಂಗಾಯತ ವಿರೋಧಿ ಸರ್ಕಾರ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾವ ಅಧಿಕಾರಿಗಳು ಹೇಳಿದ್ರೆ? ನಾನು ನೋಡ್ರಿ, ಮೈಕ್ ಇತ್ತು, ಎಲ್ಲ ಇದ್ರು, ಯಾವ ಅಧಿಕಾರಿಗಳು ಹೇಳಿದಾರೆ? ಒಬ್ಬೇಕಲ್ಲ ಯಾರು ಅಧಿಕಾರಿಗಳು ಅಂತೇಳಿ? ನೀವು ಮಾಧ್ಯಮದ ನೀವೇ ಸಾಕ್ಷಿ ಇದಿರಲ್ಲ. ಅಲ್ಲಿ ಮತ್ತೆ ಅಲ್ರಿ CM ಅವ್ರು ಹಂಗೆ ಹೇಳಿದ್ರಪ್ಪ, ನನಗಾರು ಫೋನ್ ಮಾಡಿ ಹೇಳ್ಬೋದಾಗಿತ್ತ?
ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕ್ತಾರೆ, ಸಿಎಂ ಅವರು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕ್ತಾರೆ, ನಾನು ಕರೆದಿದ್ದೆ ಮಾತುಕತೆಗೆ, ಸ್ವಾಮೀಜಿ ಬರ್ಲಿಲ್ಲ. ಯಾವ ವಾಟ್ಸಪ್ ತೋರಿಸ್ಕೊಡ್ಲಿ, ಯಾವ ವಾಟ್ಸಪ್ ಗ್ರೂಪ್ ಹಾಕಿದಾರೆ ಅಂತ ಹೇಳಿ ಎಲ್ಲ ಎಲ್ಲಿ ಅಲ್ಲ ಅದನ್ನೇ ಮಾಧ್ಯಮದ ಪ್ರಕಟಣೆ ಹೋರಾಟ ಮಾಡಕ್ ಮುಂಚೆ ಮಾಧ್ಯಮ ಪ್ರಕಟ ಕೊಟ್ಟಿದ್ದು ಹೋಗ್ಬಿಡ್ತೀವಿ ನಾವು. ನಿಮ್ಮ ಮಾಧ್ಯಮ ಮುಖಾಂತರ ಸಿಎಂ ಅವ್ರು ಬುಲಾವ್ ಅಂತ ಹೇಳಿದ್ರೆ ಕೊನೆಗೆ ಅವ್ರಿಗೆ ಫೋನ್ ಮಾಡಕ್ಕೂ ಟೈಮ್ ಇಲ್ದೇ ಹೋಗಿದ್ರೆ, ಅಧಿಕಾರ ಕಳ್ಸಕ್ಕೂ ಟೈಮ್ ಇಲ್ದೇ ಹೋಗಿದ್ರೆ, ಸಚಿವರ ಜೊತೆ ಮಾತಾಡೋ ಟೈಮ್ ಇಲ್ಲದೆ ಒಂದು ಮಾಧ್ಯಮ ನಿಮ್ಗೆ ಕೇಳಿಕೊಡ್ಬೇಕಾಗಿತ್ತು. ಹೆಂಗು ಇಲ್ಲ ಆದಷ್ಟು ಬೇಗ ಮುಖ್ಯಮಂತ್ರಿಗಳು ನಿಮ್ಮ ಬುಲಾವ್ ಮಾಡಿದ್ರೆ ಸ್ವಾಮೀಜಿ ಬರ್ಬೇಕಂದ್ರೆ ನಾವು ಹೋಗ್ಬಿಡ್ತಿದ್ವಿ. ಸಮನ್ವಯ ಕೊರತೆ ಇಲ್ರಿ. ಮುಖ್ಯಮಂತ್ರಿಗಳು ಇವತ್ತಿನ ಇಡೀ ರಾಜ್ಯಾದ್ಯಂತ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಪಕ್ಷದ ಮೇಲೆ, ಸರ್ಕಾರದ ಮೇಲೆ ಅಸಮಾಧಾನಗೊಂಡಿದ್ದಿಲ್ಲ. ಅಸಮಾಧಾನವನ್ನ ಹೇಗಾದ್ರು ಮಾಡಿ ಅದನ್ನ ಬೇರೆ ಕಡೆ ಡೈವರ್ಟ್ ಮಾಡ್ಲಿಕ್ಕೋಸ್ಕರವಾಗಿ ಎಲ್ಲೇ ಒಂದ್ ಕಡೆ ಸುಳ್ಳು ಹೇಳಕತ್ತಾರ ಅಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಹೇಳ್ಬೇಕಾಗಿತ್ತು ಮುಖ್ಯಮಂತ್ರಿಗಳು. ಲಾಠಿ ಚಾರ್ಜ್ ಆದ್ಮೇಲೆ ಅವಾಗ ಹೇಳ್ತಾರಲ್ಲ, ಮುಂಚೆ ಹೇಳ್ಬೇಕಾಗಿತ್ತು. ಹೋರಾಟ 10 ವರ್ಷ ಶುರುವಾಗಿತ್ತು. ಸಿಎಂ ಅವರು ಆ ಮಾತುಕತೆ ಕರ್ನ ಅವಾಗ ಓಕೆ ಫಸ್ಟ್ ಅವ್ರ ಮಾತುಕತೆ ಮಾಡಿ ವೇದಿಕೆ ಎತ್ ಬಿಡ್ತಿದ್ವಿ ನಾವು. ಹೇಳ್ಬೇಕಾಯ್ತು ಅಷ್ಟು ಕಳೆದಿದ್ರಪ್ಪ ಅಂತಂದ್ರೆ. ಇಲ್ಲಿ ಅದೇ ಹಿಂಗ್ ಏನಾರು ಸ್ಪಂದನೆ ಮಾಡ್ಬೇಕಂತ ಉಪವಾಸಗಳಕ್ಕೆ ರೆಡಿ ಇದ್ವಿ ನಾವು. ಕರ್ಕೊಂಡೋಗಿದ್ದಲ್ಲಿ ಈ ತರ ಲಾಠಿ ಚಾರ್ಜ್ ನಿಮ್ ಸಾತ್ ಮಾಡಿದ್ರು, ನಾವೇನಿದ್ವಿ ಕೊನೆ ನೀವು ಮಾಡ್ಕೊಂಡು ನಮ್ಮ ಪಾಡಿ ಉಪವಾಸ ಸತ್ಯ ಮಾಡ್ತಿದ್ದೆ. ಯಾಕೆ ಮಾಡ್ತಿದ್ದೆ? ಯಾಕಪ್ಪ ಅಂದ್ರೆ ನಮ್ಮವ್ರು ನೀನು ಅರೆಸ್ಟ್ ಮಾಡಿದ್ರೆ ಕೂಡಲೇ ಬಿಡುಗಡೆ ಮಾಡೋದು ಉಪವಾಸ ಕೈ ಕೊಡ್ತಾನೆ ಅಂತೇಳಿ. ಹಾಗಾಗಿ ನಮ್ಮ ಎಲ್ಲ ನಾಯಕರು ಬಿಡುಗಡೆ ಮಾಡಿದ್ರು, ಕರ್ಕೊಂಡು ಹೊರಗಡೆ ಬಿಡುಗಡೆ ಮಾಡಿದ್ದಾರೆ. ಈಗ FIR ಹಾಕಿದ್ದಾರೆ, ಅದು ಮಾಡ್ರಿ. ಅದಕ್ಕೆ ನಾನೀಗ ಏನ್ ಮಾಡ್ತೀನಪ್ಪ ಅಂದ್ರೆ ಸೋಮವಾರದಿಂದ ಅದೇ ಕೊಂಡೇಸ್ಕೊಪ್ಪ ಯಾವ್ದು ಜಾಗ ಅದು ಕೊಂಡೇಸ್ಕೊಪ್ಪ ಏನು ಪ್ರತಿಭಟನೆ ಅದೇ ಸ್ಥಳದಲ್ಲಿ ಅಧಿವೇಶನ ಮುಗಿಯೋವರೆಗೂ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಈ ಕೃತ್ಯವನ್ನ ಖಂಡಿಸಿ ಅಂತ ಪೊಲೀಸ್ ಅಧಿಕಾರಿಗಳನ್ನ ಅಮಾನತುಗೊಳಿಸುವಂತೆ ಒತ್ತಾಯಿಸಿ, ನಮ್ಮ ಸಮುದಾಯದವರ ಮೇಲೆ ಏನು FIR ಮಾಡಿದರೆ ಆ ಒಂದು ದಾಖಲೆಯನ್ನು ವಿರೋಧಿಸಿ ಮೀಸಲಾತಿಗೆ ಹಕ್ಕು ಒತ್ತಾಯಿಸಿ ನಾವು ಸೋಮವಾರದಿಂದ ಅಧಿವೇಶನ ಮುಗಿಯುವವರೆಗೂ ನಮ್ಮ ಜನರ ಪರ ನಾವು ಇರಬೇಕು, ಸರ್ಕಾರ ಎಚ್ಚರಗೊಳಿಸ್ಲಿಕ್ಕೋಸ್ಕರವಾಗಿ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಂತೇಳಿ ಈ ಒಂದು ಮಾಧ್ಯಮ ಮೂಲಕ ನಾವು ಘೋಷಣೆ ಮಾಡ್ತೀವಿ. ಅಲ್ಲ, ನಾನ್ ಬಾಯ್ ಬಿಟ್ಟಾಕ ನಿಮಗೆ ಗೊತ್ತೈತಿ ಯಾರ ಕೈಯಲ್ಲಿ ಲಾಠಿ ಇಟ್ಕೊಂಡಿರ, ಯಾರು ಹೊಡೆದಾರ, ಯಾರು ಅದೇ ಈಗ ಕೈಯಲ್ಲಿ ಲಾಠಿ ಹೊಡೆದ್ರು ಯಾರು, ಫಸ್ಟ್ ಅಟ್ಯಾಕ್ ಮಾಡಿದ್ರೆ ಯಾರು, ಯಾವ್ದಕ್ಕೆ ನಿಮ್ಗೆ ಗೊತ್ತೈತಿ. ನಾನು ಅವ್ರ ಹೆಸರು ನಾನು ಬಾಯ್ ಬಿಟ್ಟು ಅವ್ರನ್ನಾಗ ದೊಡ್ಡವ್ರು ಮಾಡೋದು ನನ್ನ ಬಾಯಿಂದ. ನೀವು ಮಾಧ್ಯಮ ಬರ್ಕೊಡಿ ಯಾರು ಮಾಡ್ಯಾರ ಅಂತೇಳಿ ನೀವು ಪತ್ತೆ ಹಚ್ಚಿ ನೀವು ಎನ್ಕ್ವೈರಿ ಮಾಡೋದನ್ನ. ನಾನು ಯಾಕೆ ಅದನ್ನ ಹೇಳಕ್ ಹೋಗೋದು. ನೋಡ್ರಿ, ಕೆಲವು ಪೊಲೀಸ್ ಅಧಿಕಾರಿಗಳಿಗೆ ಲಿಂಗಾಯತ ಸಚಿವರು, ಲಿಂಗಾಯತ ಶಾಸಕರುಗಳ ಹೊಟ್ಟೆ ಕೆಚ್ಚಿತ್ತು. ಕೆಲವು ಪೊಲೀಸ್ ಅಧಿಕಾರಿಗಳಿಗೆ ಪಂಚಮಸಾಲಿ ಹೋರಾಟ ಹೊಟ್ಟೆ ಕೆಚ್ಚಿತ್ತು. ಎಲ್ಲೇ ಒಂದ್ ಕಡೆ ಟಾರ್ಗೆಟ್ ಇತ್ತು, ಹೆಂಗಾರು ಮಾಡಿ ತಮ್ಮ ಹಳೆ ಸೇಡ್ ತೀರ್ಸಬೇಕಂತೇಳಿ ತಮ್ಮ ಪೊಲೀಸ್ ಇಲಾಖೆ ನೀತಿ ನಿಯಮಗಳನ್ನು ತೂರಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಅವ್ರು ಯಾರ್ಯಾರು ಮಾಡ್ಯಾರ, ಯಾರು ಲಾಠಿ ಇಟ್ಕೊಂಡು ನಿಮ್ಗೆ ಗೊತ್ತೈತಿ. ಅದೇ ಅದಕ್ಕೆ ಹೇಳಿದ್ನಲ್ರಿ, ಮುಖ್ಯಮಂತ್ರಿ ಆದೇಶ ಇಲ್ಲವ್ರು ಇವ್ರು ಯಾಕೆ ಲಾಠಿ ಇಟ್ಕೊಂಡು ಸಾಧ್ಯ ಐತಿ? ಮುಖ್ಯಮಂತ್ರಿಗಳು ಆದೇಶ ಇಲ್ಲದೆ ಹೊರತು ಮುಖ್ಯಮಂತ್ರಿ ಆದೇಶ ಮೀರಿ ಮಾಡಿದ್ರೆ ಮುಖ್ಯಮಂತ್ರಿ ಸಸ್ಪೆಂಡ್ ಮಾಡ್ಲಿ ಕೂಡಲೇ. ಅದಕ್ಕೆ ನಾನು ಹೇಳಿದ್ನಲ್ಲ ಸಾದೇವ, ಒಬ್ಬ ಸಾಮಾನ್ಯ ಪೊಲೀಸ್ ಕಾನ್ಸ್ಟೇಬಲ್ ಕೋಲ್ ಎತ್ಬೇಕಾದ್ರೂ CPI ಬೇಕು, CPI ಕೋಲ್ ಎತ್ಬೇಕಪ್ಪ ಅಂದ್ರೆ SP ಬೇಕು, SP ಕೋಲ್ ಎತ್ಬೇಕಪ್ಪ ಅಂದ್ರೆ IDGP ಮಾಡಬೇಕು, ಮತ್ತೆ ADGP ಆರ್ಡರ್ ಮಾಡಬೇಕಪ್ಪ ಅಂದ್ರೆ ರಾಜ್ಯದ ಮೂಲ ದೊರೆ ಯಾರ್ದು ಅವ್ರು ಆದೇಶ ಮಾಡೋಕ್ಕಾಗತ್ತಿಲ್ಲ. ನನ್ನ ಮಾತು ನೀನು ಮಾಡಿರಪ್ಪ ಸಸ್ಪೆಂಡ್ ಮಾಡಲಿ ಮುಖ್ಯಮಂತ್ರಿಗಳು. ನಾನು ಮಾಡಿಲ್ಲ, ನಾನು ಆದೇಶ ಮಾಡೋದಾದ್ರೆ ಮುಖ್ಯಮಂತ್ರಿ ಕೂಡಲೇ ಅವ್ರು ಸಸ್ಪೆಂಡ್ ಮಾಡಲಿ. ನಿಮ್ಮ ಬಗ್ಗೆ ನಮ್ಗೆ ಗೌರವ ಹೆಚ್ಚಾಗುತ್ತೆ. ಅವ್ರು ಮಾಡಿರಪ್ಪ ಇಲ್ಲ ಒಂದ್ ಕಡೆ ನೀವೇ ಮಾಡಿದಂತ ಅನುಮಾನ ವ್ಯಕ್ತ ಆಗುತ್ತೆ. ಅದು ಯಾರು ಯಾರಂದ್ರೆ ಅಲ್ರಿ, ಕಂಟ್ಯಾಪ್ಟ್ ಅವ್ರು ಏನೋ ಮಾಡ್ಕೊಳ್ಳಿ, ಅವ್ರು ಮಾಡ್ತಾರೆ. ನಾವು ನಮ್ದು ಕಾನೂನು ಮಾರ್ಗ ನಾವು ಅನುಭವಿಸ್ತೇವೆ. ಹೈಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿದವ್ರು ನೀವೇ ಮಾಡಿರೋ ಉಲ್ಲಂಘನೆನ, ನಾವು ಯಾರು ಉಲ್ಲಂಘನೆ ಮಾಡಿಲ್ಲ. ಅದು ಪ್ರಥಮ ಬಾರಿಗೆ ಪಂಚಮಸಾಲಿ ಹೋರಾಟಗಾರರ ಮೇಲೆ FIR ಆಗುತ್ತೆ. ಜೊತೆಗೆ ಏನಂತಂದ್ರೆ ಇಷ್ಟೆಲ್ಲ ಲಾಠಿ ಚಾರ್ಜ್ ಆಗುತ್ತೆ. ಇದೆಲ್ಲ ಅವ್ರು ಖಂಡಿಸಿ ನಿಮ್ಮ ಶಾಸಕ ಸಚಿವರು ರಾಜೀನಾಮೆ ಆಗ್ರಹಿಸಿದ್ರು ಸರ್. ನಾನು ನೋಡ್ರಿ, ರಾಜೀನಾಮೆ ಕೊಡೋದ್ರಿಂದ ಈಗ ನಾನೇ ಹೇಳಕ್ಕೆ ಇಚ್ಛೆಗೆ ಬರ್ತೀನಂದ್ರೆ, ರಾಜೀನಾಮೆಯನ್ನ ಕೊಡೋದ್ರಿಂದ ಸಮಸ್ಯೆ ಬಗೆಹರಲ್ಲ. ನೀವು ಯಾರ್ಯಾರು ಶಾಸಕರು ಯಾರು ಬಂದಿರಲ್ಲ, ಬಂದವ್ರ ಬಗ್ಗೆ ಜನರಿಗೆ ಗೌರವ ಐತಿ. ಯಾರು ಬಂದಿಲ್ಲ ನೋಡ್ರಿ, ನೀವು ಬಂದವರು ಮತ್ತು ಬಂದಿಲ್ದವರು ಕೊನೆ ಪಕ್ಷ ನಾಳೆ 12ನೇ ತಾರೀಕು ಅಧಿವೇಶನದಲ್ಲಿ ಪಕ್ಷಾತೀತವಾಗಿ ಧ್ವನಿ ಎತ್ತಿರಿ. ಕೇವಲ ಪಂಚಮಸಾಲಿ ಒಟ್ಟಾರೆ 34 ಜನ ಲಿಂಗಾಯತ, 68 ಲಿಂಗಾಯತ ಶಾಸಕರಿದ್ದೀರಿ.
ಪಕ್ಷಾತೀತ ಧ್ವನಿ ಎತ್ತಿ ಲಿಂಗಾಯತ ಮೇಲೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಪಕ್ಷಾತೀತ ಖಂಡಿಸೋ ಪ್ರಯತ್ನ ಮಾಡಿದರೆ ನಾಳೆ ಜನ ನಿಮ್ಮ ಮೇಲೆ ಗೌರವ ಕೊಡ್ತಾರೆ, ಇಲ್ದಿವೆಲ್ಲ ನಿಮ್ಮನ್ನು ದೂರ ಇಡ್ತಾರೆ. ಇವರೇನು ಬಂದವರು ಯಾವ ರೀತಿ ಬಂದು ಸಮಾಜ ಪರ ಮಾತಾಡಿದಾರೆ, ಬರ್ದೇ ಇರ್ತಕ್ಕಂಥವ್ರು ಮನೆಗೆ ಇರ್ತಕ್ಕಂಥವ್ರು ನಾಳಿನ ಧ್ವನಿ ಎತ್ತಿ ಸಮಾಜ ಪರವಾಗಿ. ಈಗ ಅಮಾಯಕರ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ, ನಾಳೆ ಎಲ್ಲರ ಮೇಲೆ ದಬ್ಬಾಳಿಕೆ ಮಾಡೋ ಪ್ರಯತ್ನ ಬರುತ್ತೆ. ನೀವು ಶಾಸಕರಿದ್ದಂಥ ಸಂದರ್ಭದಲ್ಲಿ, ನಿಮ್ಮ ರೂಲಿಂಗ್ ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ, ನಿಮ್ಮದೇ ಸರ್ಕಾರದಲ್ಲಿ ಲಿಂಗಾಯತರ ಮೇಲೆ ಈ ರೀತಿ ಹಲ್ಲೆ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಇದನ್ನು ನೋಡಿ ನೀವು ಸುಮ್ ಕುಂತೀರಪ್ಪ ಅಂದರೆ ನಾಳೆ ಎಲೆಕ್ಷನ್ ಸಂದರ್ಭದಲ್ಲಿ ನಮ್ಮ ಜನ ನಿಮ್ಮ ಮೇಲೆ ತಪ್ಪು ತಿಳ್ಕೊಳ್ಳುವಂಥ ಸಾಧ್ಯತೆ ಐತಿ, ನಿಮ್ಮ ಮೇಲೆ ಮುಣಿಸ್ಕೊಳ್ಳೋ ಸಾಧ್ಯತೆ ಐತಿ. ಅದಕ್ಕೆ ನೀವೆಲ್ಲರೂ ಪಕ್ಷಾತೀತವಾಗಿ ಹೋರಾಟಕ್ಕೆ ಬಂದವರಾಗಿರ್ಬೋದು, ಬಾರದಿದ್ದರಾಗಿರ್ಬೋದು, ನೀವೆಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಕೂಡಿ ನಾಳೆ ಸರ್ಕಾರದಲ್ಲಿ ಖಂಡ ನಿರ್ಣಯ ಪಾಸ್ ಮಾಡೋ ಪ್ರಯತ್ನ ತಾವೆಲ್ಲ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಶಾಸಕರಿಗೆ ಈ ಮೂಲಕ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಭೇಟಿ ಆಗಿದ್ದಾರೆ, ನಮ್ಮ ಜೊತೆ ಮಾತಾಡಿ ಅವರು ಖಂಡನೆ ಮಾಡಿದ್ದಾರೆ. ಹೋರಾಟ ಮಾತ್ರ ಬಿಡೋದು ಬೇಡ ಸ್ವಾಮೀಜಿ, ಯಾರು ಗಾಯಾಳುಗಳಾಗಿದ್ದಾರೆ ನಾವೆಲ್ಲ ಕೂಡಿ ಸಹಾಯ ಮಾಡೋಣ, ನಿಮ್ಮ ಜೊತೆ ನಾವು ಇರ್ತೀವಿ, ಧೈರ್ಯ ಮುನ್ನುಗ್ರು ಅಂತ ಎಲ್ಲರೂ ಪಕ್ಷಾತೀತ ಮಾತಾಡಿದ್ರು. ನೋಡ್ರಿ ಅವ್ರ ಬಗ್ಗೆ ಅಲ್ಲ, ನಾವು ನೋಡ್ರಿ ಅವ್ರ ಬಗ್ಗೆ ಏನ್ ನೋಡ್ರಿ 99,999 ಜನ ಈ ಹೋರಾಟ ಬೆಂಬಲ ಕೊಟ್ಟರೆ ಒಬ್ರು ಯಾರ ಕೊಟ್ಟರೆ ಅವ್ರ ಬಗ್ಗೆ ಯಾಕೆ ನಾವು ಮಾತಾಡೋದು? ನೋಡ್ರಿ ಈಗ ನೋಡ್ರಿ ನಮಗೆ ಪದವಿಗಳು ಮುಖ್ಯ ಬರೋದಿಲ್ಲ, ಜನಸಾಮಾನ್ಯ ವ್ಯಕ್ತಿಯ ಬೆಂಬಲ ಕೊಟ್ಟು ಅವ್ರ ಬಗ್ಗೆ ಮಾತಾಡಿ ಅವ್ರ ಬಗ್ಗೆ ಕೇಳಿ. ನೋಡ್ರಿ ನಾವು ಸದ್ಯಕ್ಕೆ ವಿಷಯಾಂತರ ಮಾಡಕ್ ಹೋಗಲ್ಲ, ನಮ್ಮ ಪದವಿಗಳು ಇತ್ತಷ್ಟೇ ಅವ್ರ ಮಾತನ್ನು ಕೇಳಬೇಕು ಅಂತಿಲ್ಲ. ಜನಸಾಮಾನ್ಯ ಮಾತನ್ನು ಕೇಳ್ಕೊಂಡು ಹೋರಾಟ ಮಾಡ್ತೀವಿ. ಜನಸಾಮಾನ್ಯಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ. ವ್ಯಕ್ತಿಗಿಂತ ಸಂಘಟನೆ ದೊಡ್ಡದು, ಸಂಘಟನೆಗಿಂತ ಪೀಠ ದೊಡ್ಡದು, ಪೀಠಕ್ಕಿಂತ ಸಮಾಜ ದೊಡ್ಡದು. ಆ ಸಮಾಜ ಜನರ ಮಾತಾಡ್ಕೊಂಡು ಹೋರಾಟ ಮಾಡಕತ್ತಿ. ಆ ನಡೆ ಸಣ್ಣ ಪುಟ್ಟ ಭಿನ್ನ ಪ್ರಬಂಧ ಅದ್ರ ಬಗ್ಗೆ ತಿಳ್ಕೊಳಕ್ ಹೋಗಲ್ಲ. ನೋಡ್ರಿ ಇದು ನೋಡ್ರಿ ನಮ್ಮ ಮುಖ್ಯಮಂತ್ರಿಗಳು ಜಾಣ ಮುಖ್ಯಮಂತ್ರಿಗಳು. ಹಿಂದೆ ನಾವು ಹೋರಾಟ ಶುರು ಮಾಡಿದಾಗೂ ಸಹ ಅವರೇ ಹಿಂಗೆ ಸ್ಟೇಟ್ಮೆಂಟ್ ಮನವಿ ಪತ್ರ ಕೊಡ್ಸಂತಾರೆ, ಹಿಂಗೆ ಅಂದ್ರೆ ಇವ್ರು ಎದುರ್ಲಿ ಅಂತ ಕಾರಣಕ್ಕೆ. ಅವರಿಗೆ ಕೇಳಕ್ಕೈತಿ, ಕೇಳ್ಕೊಂಡು ಯಾರು ಬೇಡ ಅಂತಾರೆ. ನಾವು ಯಾವುದೇ ಸಮಾಜಕ್ಕೂ ತೊಂದರೆ ಆಗಬಾರ್ದನ್ನ ಕಾರಣಕ್ಕೋಸ್ಕರ ಹೋರಾಟ ಮಾಡಕತ್ತೀವಿ. ನಿಮಗೆ ನಿಮ್ಮ ಬ್ಯಾಡನಕ್ಕೆ ನಿಮ್ಗೆ ಕೇಳಿ, ನಾವು ಬೇಕಾ ನಾ ಕೇಳ್ತೀವಿ. ಎಲ್ಲದಕ್ಕೂ ಸಂವಿಧಾನ ಐತಿಲ್ಲ, ಕೇಳುವಂತ ಹಕ್ಕನ್ನ ಸಂವಿಧಾನ ಕೊಟ್ಟಿದ್ದು, ನಾವು ಕೇಳ್ತೀವಿ. ಕೊಡಬೇಡ್ರಿ ಅಂತ ನೀವು ಹೇಳ್ತಿರ, ನೀವು ಕೇಳ್ಕೊಡ್ರಿ, ಅದಕ್ಕೆ ನಾವೇನು ವಿರೋಧ ಮಾಡಕ್ ಹೋಗಲ್ಲ. ಇಂಥ ಸಂದರ್ಭಗಳು ಬರಬಾರ್ದನ್ನ ಕಾರಣಕ್ಕೋಸ್ಕರವಾಗನೇ ಎಲ್ಲ ಲಿಂಗಾಯತ ಕೇವಲ ಪಂಚಮಸಾಲಿಗಳೇ ಅಷ್ಟೇ ಅಲ್ಲ, ಎಲ್ಲ ಲಿಂಗಾಯತರನ್ನು ಒಳಗೊಂಡೇ 2D ಅಂತ ಮೀಸಲಾತಿಯನ್ನು ನಾವು ಹಿಂದಿನ ಸರ್ಕಾರ ಕೊಟ್ಟಿತ್ತು. ಅದನ್ನಾರು ಕೊಟ್ಟರೆ ಕೇಳಕತ್ತೇವಲ್ಲ, ಆಯ್ತು ನಿಮ್ಗೆ ಒಳಗಡೆ ನಾವು ಸೇರೋದ್ರಿಂದ ನಿಮಗೆ ತೊಂದರೆ ಆಗತ್ತಂದ್ರೆ ಅದು ಬೇಡ, ಬಿಟ್ಬಿಡ್ರಿ. 2D ಮೀಸಲಾತಿಯನ್ನು ಸುಪ್ರೀಂ ಕೋರ್ಟ್ನಾಗ ಐತಲ್ಲ, ಮುಂದಿನ ವಿಚಾರಣೆ ಆಗೋವರೆಗೂ ಇಂಪ್ಲಿಮೆಂಟ್ ಅಂತಿಲ್ಲ, ಅದನ್ನ ಅಂಡರ್ಟೇಕಿಂಗ್ ನೀವು ವಾಪಸ್ ಕೊಟ್ಬಿಡ್ರಿ. ನಮ್ಮ ಜನ ಅದ್ರಾಗ ಬದುಕೊಂತ ಲಿಂಗಾಯತರು ಒಕ್ಕಲಿಗರು ನಮಗೆ ಕೊಟ್ಟರೆ 2C ಮತ್ತು 2D ಕೊಟ್ಟು ನೋಟಿಫಿಕೇಶನ್ ಐತಲ್ಲ, ಅದನ್ನ ಅಡ್ವೊಕೇಟ್ ಜನರ ಮುಖಾಂತರ ಹಿರಿಂಗ್ ಮಾಡಿ ಅದು ನ್ಯಾಯ ಕೊಡ್ರಿ. ಇದು ಒಳಗೆ ಹೋಗಕ್ಕೂ ಬಿಡಲ್ಲ, ಅದನ್ನ ತಗೊಳಕ್ಕೂ. ಯಾರಂದರೆ ಯಾರು ನೋಡ್ರಿ, ನಮ್ದು ಪಕ್ಷಾತೀತ ಹೋರಾಟ. ಚಂದ್ರರಾಜ್ ಯಾವ ಪಕ್ಷ, AB ಪಾಟೀಲ್ ಯಾವ ಪಕ್ಷ, ರೋಹಿಣಿ ಪಾಟೀಲ್ ಯಾವ ಪಕ್ಷ, ಬಾಬಾ ಸಾಹೇಬ್ ಯಾವ ಪಕ್ಷ, ರಾಜು ಗಾಕೆ ಯಾವ ಪಕ್ಷ, ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವ ಪಕ್ಷ, ಬಂದಂತ ಎಲ್ಲ ಜಿಲ್ಲಾಧ್ಯಕ್ಷಗಳು ಯಾವ ಪಕ್ಷ, ನಮ್ಮ ಜಿಲ್ಲಾಧ್ಯಕ್ಷ ಅಷ್ಟು BJP ಕಾಂಗ್ರೆಸ್ನಾಗ ಅದಾರೆ. ಮತ್ತು ಅವರೆಲ್ಲ ಇದು ಹೋರಾಟ ವಿಚಾರ ಬಂದಾಗ ನಮ್ಮ ಜನಾಂಗದ ಎಲ್ಲ ಜನಪ್ರತಿನಿಧಿಗಳು ಸಮಾಜದ ಮಕ್ಕಳಾಗಿ ಬಂದಿದ್ರು ಹೊರತು ಪಕ್ಷ ಅಂತ ಬಂದಿಲ್ಲ. ಅವ್ರು ನಮ್ಮ ಹೋರಾಟ ಬರೋದಕ್ಕೂ ಮುಂಚೆ ರಾಜಕೀಯವಂತ ತಮ್ಮ ಪಾದರಕ್ಷೆಯನ್ನು ಹೊರಗಿಟ್ಟೆ ಸಮಾಜ ಮಗಳಾಗಿ ಸಮಾಜ ಮಗನಾಗಿ ಬಂದರ ಹೊರತು ಪಕ್ಷ ಅಂತ ಯಾರು ಬಂದಿಲ್ಲ. ಹೇಳಿ ಅದನ್ನ ಹೇಳಿ, ನೀವು ಹೇಳಲ್ಲ. 100% ಕೊಡ್ರಿ ನೀವು, ಅಲ್ಲ ಕೊಡ್ರಿ. 2D ಮೀಸಲಾತಿ ಇಂಪ್ಲಿಮೆಂಟ್ ಕೊಡ್ರಿ, ಒಪ್ಪಿಗೆ ನಮಗೇನು ಒಟ್ಟು ಎಸಿವಾಗಿದೆ. ನಾಷ್ಟಾರ ಕೊಡ್ರಿ, ಒಟ್ಟು ಊಟಾರ ಕೊಡ್ರಿ. ಹೊಟ್ಟೆ ತುಂಬ ಊಟದ ಸಂಕೇತ 2A ಕೇಳಿವಿ, ಒಲ್ಲೆ ಅಂತ ನಾಷ್ಟ ಕೊಡ್ರಿ, ಕುಡ್ಕೊಂಡ್ ಬದುಕಂತ ಆರಾಮ. ನಾವು ಎಷ್ಟರ 100 ಮಕ್ಳಲ್ಲಿ 7 ಮಕ್ಳು ಉದ್ಧಾರ ಆಗ್ತೀವಿ. ಕೊಡ್ರಿ, ಸರ್ಕಾರದ ಮಾಡಲಿ, ಅದನ್ನ ಮಾಡಲಿ. ಗೆಜೆಟ್ ತೆಗೈತಿ, ಗೆಜೆಟ್ ಇಂಪ್ಲಿಮೆಂಟ್ ಮಾಡೋ ಪ್ರಯತ್ನ ಮಾಡಿ ಸರ್ಕಾರ, ಯಾರು ಬೇಡ ಅಂತಾರೆ. ಈಗ ಒಂದಿನ ಮುಂಚೆ ಸದನದಲ್ಲಿ ಈ ಬಗ್ಗೆ ಚರ್ಚೆ ಆಯ್ತು. ಮುಖ್ಯಮಂತ್ರಿಗಳು ಸ್ವತಃ ಹೇಳಿದ್ರು, ಇಲ್ಲ ಅದು ಅಫಿಡೇವಿಟ್ ಏನ್ ಹಾಕಿದ್ರು, ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಏನಾಗಿದೆ ಚರ್ಚೆ ಮಾಡಕ್ಕಿದ್ದ ಅಂತ ಹೇಳಿದ ಮೇಲೆ ಸುಪ್ರೀಂ ಕೋರ್ಟ್ ಆದೇಶ ಆಗೇ ಇಲ್ಲ, ಸುಳ್ಳು ಹೇಳ್ತಾರೆ. ಇವರು ಹಿಂದಿನ ಸರ್ಕಾರ ಅಂಡರ್ಟೇಕ್ ಕೊಟ್ಟೈತಿ, ಅದ್ರ ಬಗ್ಗೆ ಇವರು ವಿಚಾರಣೆ ಮಾಡಿಲ್ಲ. ವಿಚಾರಣೆ ಮಾಡ್ಬೇಕಾಗಿತ್ತಲ್ಲ, ಒಬ್ಬ ಅಡ್ವೊಕೇಟ್ ಜನರ ಮುಖ ವಿಚಾರಣೆ ಮಾಡಿದ್ರೆ ಖುಷಿ ಆಕೈತ್ತು. ಪ್ರಯತ್ನ ಮಾಡಕತ್ತಾರಪ್ಪ ಒಕ್ಕಲಿಗ ಲಿಂಗಾಯತರಿಗೆ ಅಂತ ಹೇಳಿ ಅದನ್ನ ಹೇಳ್ತಿಲ್ಲ. ಆಯ್ತು ಬಿಡು, ಮತ್ತೆ ಕೇಳಕ್
ಮತ್ತೆ ಲಾಸ್ಟ್ ಈಗ ನೀವು ಅಧಿಕಾರಿಗಳು ಉದ್ದೇಶಪೂರ್ವಕ ಮಾಡಿದ್ರಿ ಅದೇ ಸರ್ಕಾರ ಇದೆ ಅಂತ ಆರೋಪ ಮಾಡ್ತಾ ಇದ್ರಿ. ನಿಮಗೆ ಜಿಲ್ಲಾಡಳಿತದಿಂದ ಅಧಿಕಾರಿಗಳು ರೆಸ್ಪೆಕ್ಟ್ ಮಾಡಿ ನಾವು ಮಾಡಿದ್ದು ಸರಿ ಇದೆ ಅಂತ ನೀವು ಉಲ್ಲಂಘನೆ ಮಾಡಿದ್ರಿಂದ ನಾವು ಲಾಠಿ ಚಾರ್ಜ್ ಮಾಡಿದ್ದೀವಿ. ಈಗ ನಾನು ಹೇಳ್ತೇನಪ್ಪ ಅಂತಂದ್ರೆ, ನೀವು ಟಿ ವಿಯಲ್ಲಿ ನೋಡಿದಿರಿ, ಇಷ್ಟೆಲ್ಲ ನೀವು ಕಣ್ಣಿಂದ ನೋಡಿದ್ದು ಕಿವಿಯಿಂದ ಕೇಳಿದ್ದು ಸುಳ್ಳಾಗತ್ತಾ? ಯಾವುದೋ ಒಂದು ಹೇಳಿಕೆ ಮಾತ್ರ ಕೇಳ್ತೀರಿ. ನೀವು ಕಣ್ಣಿಂದ ನೋಡಿರಿ, ಕಿವಿಯಿಂದ ಕೇಳಿರಿ, ನಿಮಗೆಲ್ಲ ಮಾಧ್ಯಮದಲ್ಲಿ ಸತ್ಯ ಗೊತ್ತೈತಿ. ನನ್ನ ಮಾತು ನಂಬೇಡ್ರಿ, ಮುಖ್ಯಮಂತ್ರಿ ನಂಬೇಡ್ರಿ. ಮಾಧ್ಯಮದಲ್ಲಿ ಪ್ರಾಕ್ಟಿಕಲ್ ಇದ್ದಾರೆ ನೀವು. ಯಾರು ಅಲ್ಲೇ ಮಾಡ್ಯಾರ, ಯಾರಿಗೆ ಹೆಂಗೆ ಹೊಡೆದಾರ, ಫಸ್ಟ್ ಯಾರು ಮ್ಯಾನ್ಲಿ ಮಾಡ್ಯಾರ. ನಮ್ಮ ಜನ ಅಂದ್ರೆ ಅಶಾಂತಿ ಮಾಡೋ ಸಾಧ್ಯತೆ ಐತೆ. ಅದನ್ನ ಖಂಡಿಸ್ತೇವೆ. ಅದು ಒಂದು ರೀತಿ ಸರ್ವಾಧಿಕಾರಿ ಧೋರಣೆ. ನಾವು ಪ್ರಜಾಪ್ರಭುತ್ವಕ್ಕೆ ಹೊರತು ಬ್ರಿಟಿಷರ ಕಾರ್ಯಾಂಗ ವ್ಯವಸ್ಥೆ ನಾವಿಲ್ಲ. ಕಾರ್ಯಾಂಗದವರು ಸರ್ಕಾರ ಹೇಳಿದ ಮಾತನ್ನು ಕೇಳಬೇಕು ಹೊರತು ಸರ್ವಾಧಿಕಾರಿ ಧೋರಣೆ ನೀವು ಮಾಡಿರಪ್ಪ ಅಂದ್ರೆ ಸರ್ಕಾರ ಮೇಲೆ ಕ್ರಮ ಕೈಗೊಳ್ಳಿ ಅಂತ. ಹೌದು, ನಿಮ್ಗೆ ಎಲ್ಲ ರೆಕಾರ್ಡ್, ವಿಡಿಯೋದ ರೆಕಾರ್ಡ್ ಆಗಿದೆಯಲ್ಲ. ಬಿಂಡ್ರೆಸ್ ಹಾಕೊಂಡು ಬಂದು ಫಸ್ಟ್ ಅವರೇ ಕಲ್ ತೋರ್ಯಾರ ಅಂತ ಜನರ ಅಭಿಪ್ರಾಯ ಐತಿ. ಆ ಪ್ರಕಾರ ಆಗಿರ್ತಕ್ಕಂಥದ್ದು. ಯಾರಿಗೆ ಗೊತ್ತಿಲ್ಲ, ಟ್ರೈನಿಂಗ್ ಕೊಟ್ಟಾರ ಅವರು. ಒಟ್ಟಿ ಅವ್ರಿಗೆ ಏನಿತ್ತು 15 ದಿವಸ ಪ್ರಯತ್ನ ಮಾಡಿದ್ರ, ಹೆಂಗಾರು ಮಾಡಿ ಒಳ ಇದನ್ನ ಹತ್ತಿಕ್ಬೇಕು ಮಾಡ್ಬೇಕು ಅಂತ ಭಯಂಕರ ಅರೆಸ್ಟ್ಮೆಂಟ್ ಮಾಡಿದ್ರ. ಅರೆಸ್ಟ್ಮೆಂಟಿಗೂ ನಾವು ಬಾಗ್ಲಿಲ್ಲ, ತೆಗ್ಲಿಲ್ಲ, ಚೇರಕರು ಯಾವುದಕ್ಕೂ ಜಗ್ಲಿಲ್ಲ, ಬಗ್ಲಿಲ್ಲ, ಕೂಗ್ಲಿಲ್ಲ. ಇಷ್ಟೆಲ್ಲ ಮಾಡಿದ ಮೇಲೂ ಸಹ ಇವರು ಪಂಚಮಸಾಲಿ ಇಷ್ಟು ಒಗ್ಗಟ್ಟೆ ಲಕ್ಷ ಮಂದಿ ಗುಡ್ಯಾರ ಅನ್ಕೊಳ್ಳಿ, ಅವ್ರಿಗೆ ಹೊಟ್ಟೆಗೆ ಸಹಿತು. ಅವ್ರದ್ದೇನಿತ್ತು, ಒಟ್ಟಾರೆ ಲಿಂಗಾಯತರ ಧ್ವನಿ ಎಂದು ನಮ್ಮ ಸರ್ಕಾರ ಇದ್ದಾಗ ಕೇಳಬಾರ್ದು. ಇವ್ರು ಇಲ್ಲೇ ಓಟ್ ಹಾಕಂತ, ಜಾತ್ರೆ ಮಾಡ್ಕೊಂತ, ಅಡುಗೆ ಮಾಡ್ಕೊಂತಿರ್ಬೇಕು, ಹಿಂಗೆ ನಾನು ಜೈಕಾರ ಹಾಕಂತಿರ್ಬೇಕು ಅಂತೇಳಿ ನಮ್ಮ ಧ್ವನಿಯನ್ನು ಅಡಗಿಸೋದು ಪ್ರಯತ್ನ ಮಾಡಿದ್ರು. ಈ ಹೋರಾಟ ಧ್ವನಿ ಶಾಸಕರ ಧ್ವನಿ ಅಡಗಿಸಿರ್ಬೋದು, ಸಚಿವರ ಧ್ವನಿ ಅಡಗಿಸಿರ್ಬೋದು, ಅಧಿಕಾರಿಗಳ ಧ್ವನಿ ಅಡಿಸಿರ್ಬೋದು. ಆದರೆ ಹೋರಾಟಗಾರ ಧ್ವನಿ ಅಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ನಿನ್ನೆ ಹೋಗಿದ್ದು 8 ಜನ ನೋಡೇವಿ, ಇನ್ನೂ ಎಷ್ಟು ಜನ ನೋಡಿಲ್ಲ. ನಾನು ಹೇಳ್ತೀನಿ, ನಾಳೆ ಅಧಿವೇಶನ ಮುಗಿದ ನಂತರ ಎಲ್ಲರ ಮನೆಗೆ ಭೇಟಿ ಕೊಡ್ತೇನೆ, ಹೋಗಿ ಅವ್ರ ಸಾಂತ್ವನ ಹೇಳ್ತೇನೆ, ಅವ್ರಿಗೆ ಕೈಲಾದಷ್ಟು ಆಸ್ಪತ್ರೆ ವೆಚ್ಚ ಕೊಡ್ತೀನಿ. ನೀವು ಟಿವಿಯಲ್ಲಿ ನೋಡಿದ್ರೆ ನೋಡಿ, ನಾವಂತೂ ನಿಮ್ಗೆ ಯಾರು ಯೂಟ್ಯೂಬು ಲಿಂಕ್ ಭಾಳ ಅದನ್ನೇ ನೋಡಿ, ನನಗೆ ಗೊತ್ತು. ಅದು ನೋಡಿದಾಗೆಲ್ಲ ಮರಳು ಗೊತ್ತೈತೆ. ಧನ್ಯವಾದಗಳು.